ವರ್ತ್ ಅಂತ ಅನ್ನಿಸ್ತು. 2 ಸ್ಯಾರಿಗೆ 900 ರುಪೀಸು. ನಾವು ನಮ್ಮ ಬಗ್ಗೆ ಕೂಡ ಕೇರ್ ಮಾಡಬೇಕು. ಹಾಗೆ ನಮಗೆ ಗಿಫ್ಟು ಅಂತ ನೋಡಿ ಇದು ಪೋತಿಸಲ್ಲಿ ಕೊಟ್ಟಿದ್ದಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ತುಂಬ ದಿವಸ ಆಗಿತ್ತು ಲಾಗ್ಗಳು ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು. ಮೊದಲು ನಾವು ಸಲ ಲಾಗಲ್ಲಿ ಹೇಳಿದ್ದೆ ನಿಮಿಷಾಂಬಾಗ ಹೊಟ್ಟಿದ್ವಿ ಏನೇನಾಯಿತು ಅಂತ. ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲು ಶ್ರೀರಂಗಪಟ್ಟಣದ ಹತ್ರ ಮಗುಗೆ ಮುಡಿ ಕೊಡಿಸ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಸು ಹಾಗೆ ಫೋಟೋ ಕ್ಲಿಪ್ಗಳು ತೊಗೊಂಡೆ. ನಾನು ಹೇಳಿದ್ನಲ್ಲ ನನ್ನ ಮಗನಿಗೆ ಹುಷಾರಿರಲಿಲ್ಲ ಅಂತ. ಸ್ವಲ್ಪ ಆವಾಗವಾಗ ಬಿಸ್ಕೆಟು ಬಾಳೆಹಣ್ಣು ಸ್ವಲ್ಪ ಅನ್ನ ಮಜ್ಜಿಗೆನ ತಗೊಂಡೋಗಿದ್ವಿ ಮನೆಯಿಂದ. ಅದನ್ನೇ ತಿನ್ನಿಸ್ತಿದ್ದೆ. ನಾವು ಬರುವಾಗ ಅಲ್ಲಿ ಆಟೋದವರು ಹೇಗೆ ಕಿರಿಕ್ ಮಾಡಿದರು ಅಲ್ವಾ. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಒಳ್ಳೆ ಆಟೋದವ್ರು ಸಿಕ್ಕಿದ್ರು. ನಾವು ಅವ್ರ ಹತ್ರ ಮಾತಾಡಿದ್ವಿ ಇಷ್ಟು ಅಮೌಂಟು ಅಂತ. ಅವರು ಶ್ರೀರಂಗಪಟ್ಟಣ ಹಾಗೆ ನಿಮಿಷಾಂಬ ಮತ್ತು ಉಕ್ಕುಳಮಾರಮ್ಮ ಈ ಎಲ್ಲ ದೇವಸ್ಥಾನಗಳಿಗೂ ಅವರೇ ಕರ್ಕೊಂಡೋಗಿ ವೆಯ್ಟ್ ಮಾಡ್ತಾಯಿದ್ರು ನಾವು ದರ್ಶನ ಮಾಡ್ಕೊಬರೋವರೆಗೂ. ನಾನು ಎಲ್ಲ ಲಾಗ್ಗಳನ್ನೂ ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ತುಂಬ ದಿವಸದಿಂದ ನನ್ನ ಮಗಂಗೆ ಹುಷಾರಿರಲಿಲ್ಲ, ಹಾಗೆ ನನಗೂ ಕೂಡ ಸ್ವಲ್ಪ ಈಗ ಹುಷಾರಿಲ್ಲ. ಅದು ಅಲ್ಲದೆ ನಮ್ಮ ಹಸ್ಬೆಂಡ್ಗೆ 15 ಡೇಸ್ ವೆಕೇಷನ್ ಹಾಲಿಡೇ ಇತ್ತು, ಹಾಗೆ ಅವ್ರಿಗೂ ಹುಷಾರಿರಲಿಲ್ಲ. ಅದು ಅಲ್ಲದೆ ನಾವು ಮುರುಡೇಶ್ವರ ಟೆಂಪಲ್ಗೆ ಹೋಗಿದ್ವಿ, ಹಾಗೆ ಬೀಚ್ಗೂ ಕೂಡ ಹೋಗಿದ್ವಿ. ಅದೆಲ್ಲ ನೆಕ್ಸ್ಟು ಈ ವಿಡಿಯೋದಲ್ಲಿ ಈ ಲಾಗಲ್ಲಿ ನೀವು ನೋಡ್ಬೋದು. ಈಗ ನಾವು ನಿಮಿಷಾಂಬ ಟೆಂಪಲ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಈಗ ಅಲ್ಲೇ ಊಟ ಮಾಡ್ಕೊಳೋಣ ಅಂದ್ಬಿಟ್ಟು ಅಲ್ಲೇ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ನನ್ನ ಮಗನಿಗೂ ಅಷ್ಟೇ ಒಂದು ಸ್ವಲ್ಪ ತಿನ್ನಿಸ್ದೆ. ಹಾಗೆ ನಾವು ಊಟ ಮಾಡಿಕೊಂಡು ಅವನಿಗೂ ಅಲ್ಲೇ ಔಷಧಿ ತೊಗೊಂಡು ಹೋಗಿದ್ನಲ್ಲ ಮೆಡಿಕಲ್ ಸ್ಟೋರಿಂದ ಅಲ್ಲೇ ಹಾಕಿದ್ವಿ. ಇತ್ತೀಚಿಗಂತೂ ನನ್ನ ಮಗನಿಗೆ ಯಾಕೋ ಹೊಟ್ಟೆ ನೋವು ಪ್ರಾಬ್ಲಮ್ ಜಾಸ್ತಿ ಬರ್ತಾಯಿದೆ. ಏನಂದರೆ ಇನ್ಫೆಕ್ಷನ್ನು ಆಗಿದೆ, ಹಾಗೆ ಗ್ಯಾಸ್ಟ್ರಿಕ್ಕು ಆಗಿದೆ. ಸ್ಕೂಲ್ಗೀಗ 1 ವಾರ ಹೋಗಿದ್ನಲ್ಲ ಫಸ್ಟು ಸ್ಟಾರ್ಟಿಂಗ್ ಹಾಕಿದ್ದಲ್ವ, ಆವಾಗೇನೋ ವ್ಯತ್ಯಾಸ ಆಗಿದೆ. ಅದು ಊಟದ ಟೈಮಿಂಗ್ಸಲ್ಲಿ ಮಲಗೋ ಟೈಮಿಂಗ್ಸಲ್ಲಿ. ಅದು ಅಲ್ಲದೆ ಅವನು ಯಾವಾಗೂ ಬಾಯಲ್ಲಿ ಕೈ ಹಿಡಿಯೋದು ಹಾಗೆ ಬಟ್ಟೆಗಳು ಚೀಪೋದು ಈ ಥರ ಮಾಡ್ತಿದ್ದ. ನೆಕ್ಸ್ಟು ನಾವು ಉಕ್ಕುಳಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡ್ವಿ. ಹಾಗೆ ನಾವು ರಿಟರ್ನ್ ಬಂದ್ವಿ. ಹಾಗೆ ಆಟೋದಲ್ಲಿ ಬಂದ್ವಿ. ಯಾವ ಕಿರಿಕು ಇಲ್ದರೆ ಬರುವಾಗೆಲ್ಲ ಈಸಿಯಾಗಿ ಬಂದ್ವಿ. ನಮಗೆ ಬೆಳಗ್ಗೆನೇ ಒಂಥರ ಹೋಗುವಾಗೆ ಕಿರಿಕಿರಿ ಅಂತ ಅನ್ನಿಸ್ತು ಅಷ್ಟೇ. ಬರುವಾಗ ದೇವ್ರ ದರ್ಶನ ಕೂಡ ಎಲ್ಲ ಚೆನ್ನಾಗಾಯಿತು. ನೀಟಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಖುಷಿ ಆಯಿತು ಬರುವಾಗ. ಬಟ್ ಬೆಳಗ್ಗೆ ಹೋಗುವಾಗ ಜ್ಞಾಪಿಸ್ಕೊಂಡ್ರೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು. ಹೋಗೋದೇ ಕ್ಯಾನ್ಸಲ್ ಮಾಡೋಣ ಅಂತ ಮೈಂಡಿಗೂ ಕೂಡ ಬಂದಿತ್ತು. ನಾನು ನಮ್ಮ ಅಕ್ಕನಿಗೆ ಎಲ್ಲ ಈ ಥರ ಆಯಿತು ಅಂತ ಹೇಳಿದೆ. ನಿಮಗೂ ಅದೇ ಆಗುತ್ತಾ ಎಲ್ಲಾದರೂ ಹೋದರೆ ಕಿರಿಕಿರಿ ಅಂತ? ಹೌದು ಕಣೆ, ಎಲ್ಲಾದರೂ ಹೋದರೆ ಕೆಲವು ಕಡೆ ಹಾಗೇನೆ ಕಿರಿಕಿರಿ ಮಾಡೋರಿದ್ದೇ ಇರ್ತಾರೆ ಅಂತ ಅಂದ್ಲು. ಅಕ್ಷಯ ತೃತೀಯ ದಿವಸ ನಾವು ಮನೆಗೆ ಏನು ತೊಗೊಂಡು ಬಂದಿಲ್ಲ. ಮನೆಯಲ್ಲೇ ಒಂದು ವಿಗ್ರಹ ಇತ್ತು ಹಸುದು, ಅದು ಎತ್ತಿಟ್ಬಿಟ್ಟಿದ್ದೆ. ಇವಾಗ ದೇವ್ರ ಮನೇಲಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದೆ. ಹಾಗೆ ಮಂತ್ರಗಳನ್ನು ಕೂಡ ನಾನು ಪಠನೆ ಮಾಡಿದೆ. ಅಕ್ಷಯ ದಿವಸ ಟೈಮಲ್ಲಿ ಮಂತ್ರಗಳನ್ನ ಪಠನೆ ಮಾಡಿದ್ರೆ ಒಂದು ಸಲ ಪಠನೆ ಮಾಡೋದು ಕೋಟಿ ಸಮಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಆವತ್ತು ಮಂತ್ರಗಳನ್ನ ಜಾಸ್ತಿ ಪಠನೆ ಮಾಡಿದೆ. ನಾನು ನನ್ನ ಮಗನಿಗೆ ಮಾರ್ಚಲ್ಲಿ ಕೂಡ ಜಂತುಳಿದು ಹಾಕಿದ್ದೆ. ಅದಕ್ಕೆ ಮುಂಚೆನೂ ಸೆಪ್ಟೆಂಬರ್ ಟೈಮಲ್ಲಿ ಅವನಿಗೆ ಹಾಸ್ಪಿಟ್ಲಿಗೆ ಇದೇ ಥರ ಹೊಟ್ಟೆ ನೋವು ವಾಮಿಟ್ ಅಂತ ತೋರಿಸ್ದಾಗಲೂ ಅಷ್ಟೇ ಜಂತುಳಿದು ಇವತ್ತೊಂದು ಹಾಕಿ ಹಾಗೆ 1 ವಾರ ಬಿಟ್ಟು ಒಂದು ಹಾಕಿ ಅಂತ ಹೇಳಿದರು. ಹಾಗೆ ಕೂಡ ನಾನು ಹಾಕಿದೆ. ಯಾಕೆ ಈ ಥರ ಪದೇ ಪದೇ ಹೊಟ್ಟೆ ನೋವು ಬರ್ತಾಯಿದೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಯಾವಾಗಾದರೂ ಒಂದು ದಿವಸ ಸ್ಕ್ಯಾನಿಂಗ್ ಮಾಡಿಸೋಣ ನೆಕ್ಸ್ಟ್ ಹೊಟ್ಟೆ ನೋವು ಅಂತ ಅಂತ ಅಂದ್ಕೊಂಡ್ವಿ ನಾನು ಹಾಗೆ ನನ್ನ ಹಸ್ಬೆಂಡು. ಆಲ್ರೆಡಿ ಆಗಲೇ ಅವನಿಗೆ 2 ಸಲ ಹೀಗೆ ಆಗಿತ್ತು ಹೊಟ್ಟೆ ನೋವು. ಇವಾಗಲೂ ಕೂಡ ಇದು 3ನೇ ಸಲ ಹೊಟ್ಟೆ ನೋವು. ಅವನಿಗೆ ಇದೇ ಥರ ಆಗ್ತಾನೆ ಇದ್ದೆ. ಆ್ಯಕ್ಚುಲಿ ಇದು ಅದಕ್ಕೆ ಮುಂಚೆ 1 ವರ್ಷಕ್ಕೆ ಮುಂಚೆ 1-2 ಸಲ ಆಗಿತ್ತು. ಮುಂದೆ ಏನಾಯಿತು ಅಂತ ತಿಳಿಸ್ತೀನಿ ನಾನು.
ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಸಾಮಾನು ಇಸ್ಕೊಂಡ್ವಿ. ಹಾಗೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ತೆಗ್ದಿರಲಿಲ್ಲ, ಅಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ನಾವು ವಾಪಸ್ ಮನೆಗೆ ಬಂದ್ವಿ. ಅದಾದಮೇಲೆ ನಾವು ಮಾರನೇ ದಿವಸ ಪೋತಿಸ್ಗೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗನಿಗೆ ಹೊಟ್ಟೆ ನೋವು ಇರೋದ್ರಿಂದ ಗಂಗಮ್ಮನ ಮಾಡೋಣ ಅಂತ ಅಂದ್ಕೊಂಡ್ರು ನಮ್ಮತ್ತೆ. ಹಾಗೆ ನಾವು ಮಾಡಿದ್ರಾದರೂ ಸರಿ ಹೋಗುತ್ತೇನೋ ಅವನಿಗೆ ಹೊಟ್ಟೆ ನೋವು ಅಂತ, ಯಾಕಂದರೆ ಆಸ್ಪತ್ರೆಗೆ ನೋಡ್ಸೋಣ ಅಂತ ಮನೆ ಹತ್ರನೂ ಹೋದ್ವಿ. ಮಕ್ಕಳು ಡಾಕ್ಟ್ರು ಇರಲಿಲ್ಲ, ಮನೆ ಹತ್ರನೇ ನೋಡಿಸಿದ್ವಿ. ಆಗಲೂ ಕೂಡ ಅವನಿಗೆ ಹೊಟ್ಟೆ ನೋವು ಹೋಗಲಿಲ್ಲ. ಮುಂದೆ ಏನಾಯಿತು ಅಂತ ತಿಳಿಸ್ತೀನಿ. ಈಗ ಪೋತಿಸ್ ಎಂಟ್ರೆನ್ಸ್ ನೋಡ್ಬೋದು ನೀವು. ಅದಾದಮೇಲೆ ನಾವು ಒಳಗಡೆ ಹೋದ್ವಿ. ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ. ಯಾರೆಲ್ಲ ನಂದು ಲಾಗ್ ನೋಡಿಲ್ಲ ನೀವು ನೋಡ್ಬೋದು. ಪೋತಿಸ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ರೇಟ್ಗಳು ಅಷ್ಟೇ ರೀಸನಬಲ್ ಆಗಿದೆ. ಕೆಲವೊಂದು ಹೈ ಪ್ರೈಸಲ್ಲೂ ಇದೆ, ಕೆಲವೊಂದು ಚೀಪ್ ರೇಟಲ್ಲೂ ಇದೆ. ನನಗೇನೋ ಅಫೋರ್ಡಬಲ್ ಅಂತ ಅನ್ನಿಸ್ತು. ಬಟ್ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಏನಿಲ್ಲ. ಫ್ರೀ ಇದ್ದಾಗ, ರಜಾ ಇದ್ದಾಗ ಆರಾಮಾಗೆ ನಾವು ವಿಸಿಟ್ ಮಾಡ್ಬೋದು. ಯಾರೆಲ್ಲ ಪೋತಿಸ್ ಸುತ್ತಮುತ್ತ ಇದ್ದೀರಾ ಅಲ್ಲೇ ಹೋಗಿ ವಿಸಿಟ್ ಮಾಡಿ ನೀವು ಆರಾಮಾಗಿ ತೊಗೋಬೋದು. ನಾನು ನನ್ನ ಮಗನಿಗೆ ನೈಟ್ ಸೂಟ್ ತೊಗೊಳೋಣ ಅಂತ ನೋಡಿದೆ, ಬಟ್ ನನಗೆ ಅದು ಕಲರ್ ಕಂಫರ್ಟಬಲ್ ಆಗಲಿಲ್ಲ. ಮತ್ತು ಇನ್ನೂ ಸ್ವಲ್ಪ ಬೇರೆ ಥರ ಬೇಕಿತ್ತು ಅಂತ ಅನ್ನಿಸ್ತು. ಹಾಗೆ ನಾನು ಅದು ತೊಗೊಳ್ಳಿಲ್ಲ. ಮೊನ್ನೆ ಅವನಿಗೆ ಹಬ್ಬಕ್ಕೆ ಯುಗಾದಿಗೆಲ್ಲ ತೊಗೊಂಡಿದ್ವಿ, ಮತ್ತೇನು ಬೇಡ, ಸಿಂಪಲಾಗಿ ಏನಾದರೂ ತೊಗೊಳೋಣ, ಕೋಟ್ ಥರ ಎಲ್ಲ ಬೇಡ ಅಂದ್ಕೊಂಡು ಸುಮ್ಮನಾದೆ. ನಮ್ಮ ಹಸ್ಬೆಂಡ್ಗೆ ಹಾಗೆ ಸೆಟ್ಟು ಡ್ರೆಸ್ಸು ತೊಗೊಳೋಣ ಅಂತ ಅಂದ್ಕೊಂಡು 2 ಜೊತೆ ತೊಗೊಂಡ್ವಿ. ನಾವು ಮುರುಡೇಶ್ವರ ಬೀಚ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಅಂದ್ಕೊಂಡಿದ್ರು ಹೋಗೋಣ ಪೂಜೆ ಮಾಡಿಸ್ಬೇಕು ಅಂತ. ಅದು ಅಲ್ಲದೆ ರಜಾ ಇರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಅದಕ್ಕೆ ಅಲ್ಲೇ ಪ್ಲ್ಯಾನ್ ಮಾಡಿ ಮುರುಡೇಶ್ವರಗೆ ಹೋಗಿದ್ವಿ. ಅಲ್ಲಿ ನೆಕ್ಸ್ಟು ಲಾಗ್ ವಿಡಿಯೋನು ನಾನು ಮಾಡಿದ್ದೀನಿ, ಮುಂದೆ ಹೇಳ್ತೀನಿ. ನಾನು ಪೋತಿಸಲ್ಲಿ ಸೀರೆ, ನನ್ನ ಮಗನ ಡ್ರೆಸ್ಸು ಹಾಗೆ ನಮ್ಮ ಹಸ್ಬೆಂಡ್ಗೆ ತಗೊಂಡಿದ್ದೆ. ಈಗ ನಾವು ಮಾರನೇ ದಿವಸ ಬಸ್ಸಲ್ಲಿ ಹೋಗೋಣ ಮನೆ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲೇ ಗಂಗಮ್ಮ ಮಾಡೋದು, ನಾವು ಅಲ್ಲೇ ಮಾಡ್ಕೊಂಡು ಬರೋಣ ಅಂತ ನಾನು ನಮ್ಮ ಅತ್ತೆ ಮಗುನ ಕರ್ಕೊಂಡು ಆಟೋದಲ್ಲಿ ಹೋದ್ವಿ. ಜವಳಳ್ಳಿ ಕ್ರಾಸ್ಗೆ ಹೋದ್ವಿ. ಅಲ್ಲಿ ತುಂಬ ಹೊತ್ತು ಬಸ್ ಕಾಯ್ದ್ವಿ, ಯಾಕಂದರೆ ನಾವು ನೆಲಮಂಗಲ ಹೋಗಬೇಕಾಯ್ತು. ಅಲ್ಲಿ ಸ್ಟಾಪ್ ಕೊಡೋದಿಲ್ಲ ಸೋಲೂರಲ್ಲಿ ಅಂತ, ಎಷ್ಟೊಂದು ಬಸ್ಸು ಬರಲ್ಲ ಹೋಗಲ್ಲ ಅಂತ ಅಂತಿದ್ರು. ಆ ಬಿಸಿಲಲ್ಲಿ 1 ಅವರ್ ಕಾಯ್ದ್ವಿ ಅಂತಲೇ ಹೇಳ್ಬೋದು. ಅಂತೂ ಇಂತೂ ಕೊನೆಗೆ ಬಸ್ ಸಿಕ್ತು. ನಾವು ಬಸ್ ಹತ್ಕೊಂಡು ಹೋದ್ವಿ. ಮೊದಲು ನಾವು ಗಂಗಮ್ಮನ ಪೂಜೆ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕು ಅಂದ್ಬಿಟ್ಟು ಮೊದಲು ನಾವು ಗಂಗಮ್ಮನ ಮಾಡ್ಕೊಳ್ಳೋಕ್ಕೆ ಕಲ್ಯಾಣಿ ಹತ್ರ ಹೋದ್ವಿ. ನಾನು ನನ್ನ ಮಗ ಅಲ್ಲಿ ಕೂತ್ಕೊಂಡ್ವಿ. ಯಾಕಂದರೆ ಅವನು ಕಲ್ಯಾಣಿ ಹತ್ರ ತೀಟೆ ಮಾಡ್ತಾನೆ, ಆಮೇಲೆ ನೀರಿರುತ್ತೆ ಅಂದ್ಬಿಟ್ಟು ನಮ್ಮ ಅತ್ತೆಯವರು ಫಸ್ಟು ಎಲ್ಲ ಪೂಜೆ ಸಾಮಾನೆಲ್ಲ ಜೋಡಿಸಿ ಪೂಜೆಗೆಲ್ಲ ಸಿದ್ಧ ಮಾಡಿ ಆಮೇಲೆ ಕರಿತೀನಿ ಅಂತ ಅಂದರು. ನೀವು ನೋಡ್ಬೋದು ಅಕ್ಕಪಕ್ಕ ಹೇಗೆ ಕ್ಲೈಮೇಟ್ ಇದೆ, ಹೇಗೆ ಕಾಣಿಸ್ತಿದೆ ಅಂತ. ನಾನು ಹಾಗೆ ವಿಡಿಯೋ ಕ್ಲಿಪ್ಗಳನ್ನೆಲ್ಲ ತಗೊಂಡೆ. ತುಂಬ ಚೆನ್ನಾಗಿದೆ ನೋಡಿ ವಾತಾವರಣ. ಆದರೆ ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ಬಿಸಿಲಿತ್ತು. ಮನೆ ಹತ್ರ ನೋಡ್ಸಿದ್ವಲ್ಲ ನನ್ನ ಮಗನಿಗೆ, ಅಲ್ಲೂ ಕೂಡ ಹೊಟ್ಟೆ ನೋವು ಹೋಗಲಿಲ್ಲ. ಮಾರನೇ ದಿವಸ ಮತ್ತೆ ನಾವು ಹೋಗಿ ತುಂಬ ಒದ್ದಾಡ್ತಾ ಇದ್ದಾನೆ ಹೊಟ್ಟೆ ಹಿಡ್ಕೊಂಡು. ಮಕ್ಕಳು ಡಾಕ್ಟ್ರಿಗೆ ಮನೆ ಹತ್ರ ನೋಡಿಸಿದ್ವಿ. ಅವರು ಕೂಡ ಔಷಧಿ ಕೊಟ್ಟರು. ಅಲ್ಲೇ ವಾಮಿಟ್ ಮಾಡಿಬಿಟ್ಟ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮನೆಗೆ ಬಂದ್ವಿ. ಔಷಧಿ ಎಲ್ಲ ಹಾಕಿದ್ವಿ ಅದು ಕೂಡ. ಆಮೇಲೆ ಅವ್ರು ಎಷ್ಟು ದಿನ ಹೇಳಿದರು ಅಷ್ಟು ದಿನ ಹಾಕಿದೆ. ಅವನಿಗೆ ಹೊಟ್ಟೆ ನೋವು ಹೋಗಲಿ ಅಂತಲೇ ಗಂಗಮ್ಮನ ಮಾಡ್ತಾ ಇರೋದು. ಅದು ಅಲ್ಲದೆ ಒಂದು ಸಲ ಅಂದ್ಕೊಂಡಿದ್ವಿ ಹುಟ್ಟಕ್ಕೆ ಮುಂಚೆ ಗಂಗಮ್ಮನ ಮಾಡಬೇಕಾಯ್ತು. ಆಲ್ರೆಡಿ ನಾನು 2 ಸಲ ಮಾಡ್ಕೊಂಡಿದ್ದೆ ಗಂಗಮ್ಮನ. ಇದು 3ನೇ ಸಲ ಮಾಡ್ತಾ ಇರೋದು.
ಮೊದಲು ನನಗೂ ಒಂದು ಸಲ ಹೊಟ್ಟೆ ನೋವಿತ್ತು ಮದುವೆ ಆಗೋ ಹೊಸರಲ್ಲಿ. ಅದು ಮಾಡಿದ್ಮೇಲೆ ನಾವು ಇಲ್ಲಿ ಮಾಡಿರಲಿಲ್ಲ, ಆ ಕಡೆ ಒಂದು ಸಲ ಮಾಡಿದ್ವಿ. ಅದಾದಮೇಲೆ ಕಡಿಮೆ ಆಗಿತ್ತು. ಈ ಕಲ್ಯಾಣಿಯಲ್ಲಿ ಮಗುಗೋಸ್ಕರ ಮಾಡಿದ್ವಿ ಗಂಗಮ್ಮನ. ಅದಾದಮೇಲೆ ನನ್ನ ಮಗ ಹುಟ್ಟ. ಅದಾದಮೇಲೆ ಮಾಡಿರಲಿಲ್ಲ ನಾವು. ಇದು 3ನೇ ಸಲ ಮಾಡ್ತಿರೋದು. ನನ್ನ ಮಗ ಕುಂತಿದ್ದ ಕಡೆ ಕೂತ್ಕೋತಿರ್ಲಿಲ್ಲ, ನಿಂತಿದ್ದ ಕಡೆ ನಿಂತ್ಕೋತಿರ್ಲಿಲ್ಲ. ಅಮ್ಮ ನೋಡು ನೋಡ ಅಂತ ಹೇಳ್ತಾ ಇದ್ದಾನೆ. ಮಕ್ಕಳು ಮಾತು ಎಷ್ಟು ಚಂದ ಅಲ್ಲ. ಈಗ ನನ್ನ ಮಗ ಮಾತಾಡೋದು ಕಲ್ತಿದ್ದಾನೆ. ಮಾತಾಡ್ತಾ ಇದ್ದರೆ ನೋಡ್ತಾ ಇರ್ತೀನಿ, ಖುಷಿ ಪಡ್ತಾ ಇರ್ತೀನಿ. ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ಹೇಗಿದ್ರು ರಜಾ ಇತ್ತಲ್ಲ ಹೋಗೋಣ ಒಟ್ಟಿಗೆ ಎಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರಿಗೆ ಸಡನ್ನಾಗೆ ಮತ್ತೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅವ್ರು ಬೇಡ ಅಂದ್ಬಿಟ್ಟು ನಾವೇ ಹೊರಟ್ವಿ. ಅವ್ರ ಮನೇಲಿ ರೆಸ್ಟ್ ತಗೋತಾಯಿದ್ರು, ಯಾಕಂದರೆ ಮಾರನೇ ದಿವಸ ನಾವು ಮುರುಡೇಶ್ವರಕ್ಕೆ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಅವರೇನೋ ರೆಸ್ಟ್ ತೊಗೊಂಡ್ರು. ನನಗೆ ಸ್ವಲ್ಪ ಸ್ಟ್ರೈನ್ ಅಂತ ಅನ್ನಿಸ್ತು ಮುರುಡೇಶ್ವರಕ್ಕೆ ಹೋಗುವಾಗ. ನಾನು ಕೂಡ ಮೈಕೈ ನೋವು ಮಾತ್ರೆ ತಗೊಂಡು ಮಾರನೇ ದಿವಸ ಸ್ಟಡಿ ಆದೆ ಮುರುಡೇಶ್ವರಕ್ಕೆ ಹೋಗೋಕ್ಕೆ ಅಂತ ಹೇಳ್ಬೋದು. ನಮ್ಮ ಅತ್ತೆ ಎಲ್ಲ ಪೂಜೆ ಫಸ್ಟು ಮಾಡಿದ್ರು. ವ್ಲಾಗ್ಗಳು ಮಾಡೋಣ ಅಂತ ಅನ್ಕೋತಿದ್ದೆ. ಹುಷಾರುಗಳಿರ್ತಿರ್ಲಿಲ್ಲ, ಹಾಗೆ ವಾಯ್ಸ್ ಕೊಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಬೇರೆ ಕಡೆ ಹೋದಾಗ ವೀಡಿಯೋ ಮಾಡ್ಕೊಳೋದೇ ಸಾಕಾಗ್ತಿತ್ತು. ನಿಧಾನಕ್ಕೆ ಮಾಡೋಣ ಅಂತ ನಾನು ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ಬೇರೆ ಕಡೆ ಹೋದಾಗೆಲ್ಲ ವೀಡಿಯೋ ಕ್ಲಿಪ್ಗಳನ್ನೆಲ್ಲ ತೊಗೊಂಡಿದ್ದೀನಲ್ಲ, ಅದನ್ನೆಲ್ಲ ಕೂಡ ನಾನು ಎಡಿಟ್ ಮಾಡಬೇಕು. ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡಿದ್ದಾಯಿತು. ಹಾಗೆ ನಾವು ನಿಧಾನಕ್ಕೆ ಕೆಳಗಡೆ ನಾನು ನನ್ನ ಮಗ ಹೋಗಿ ಪೂಜೆ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಪ್ರಸಾದ ಕೂಡ ಸೇವನೆ ಮಾಡಿದ್ವಿ. ಗಂಗಮ್ಮನ ಮಾಡಾದ್ಮೇಲೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೊರಟ್ವಿ. ಇದೇ ನಮ್ಮ ಮನೆ ದೇವ್ರ ದೇವಸ್ಥಾನ, ಬೆಟ್ಟದ ರಂಗನಾಥ ಅಂತ. ವ್ಯೂ ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ. ತುಂಬ ಬಿಸಿಲಿತ್ತು. ಹಾಗೆ ವಿಡಿಯೋ ಕ್ಲಿಪ್ಗಳನ್ನ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಪಂಚಮುಖಿ ಆಂಜನೇಯ ಕೂಡ ಅಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ಮುಂದೆ ನೀವು ನೋಡ್ಬೋದು. ಹಾಗೆ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಅಲ್ಲಿ ಯಾರೂ ಜನ ಇರಲಿಲ್ಲ. ನಾವು ಹೋಗಿದ್ದು ಮಂಗಳವಾರ ಆಗಿರೋದ್ರಿಂದ ಜನ ಏನಿರಲಿಲ್ಲ. ಶನಿವಾರ ಹಾಗೆ ಭಾನುವಾರ ತುಂಬ ಜನ ಇರ್ತಾರೆ. ನಾವು ಗಂಗಮ್ಮನ ಮಾಡೋಕ್ಕೆ ಮಂಗಳವಾರನೇ ಹೋದ್ವಿ, ಯಾಕಂದರೆ ಹೊಟ್ಟೆ ನೋವು ಅಂತಿರೋದ್ರಿಂದ. ನಾವು ಮುರುಡೇಶ್ವರಕ್ಕೆ ಬೇರೆ ಹೋಗಬೇಕಾಯಿತು. ಆಲ್ರೆಡಿ ನಾವು ಬುಕ್ ಮಾಡಿಬಿಟ್ಟಿದ್ವಿ, ಅಮೌಂಟೆಲ್ಲ ಪೇ ಮಾಡಿದ್ವಿ ಬಸ್ಸಲ್ಲಿ ಹೋಗೋದು ಅಂತ. ಅದಕ್ಕೋಸ್ಕರ ಫಸ್ಟು ಪೂಜೆ ಗಂಗಮ್ಮನ ಮಾಡಿಕೊಂಡು ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಮುರುಡೇಶ್ವರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು, ಹಾಗೆ ನಮ್ಮ ಹಸ್ಬೆಂಡು. ದೇವ್ರ ಫೋಟೋ ಕ್ಲಿಪ್ಸು ಹಾಗೆ ವಿಡಿಯೋ ಕ್ಲಿಪ್ಸ್ ಕೂಡ ತಗೊಂಡಿದ್ದೀನಿ. ಯಾರೂ ಇರಲಿಲ್ವಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಚಂದ್ರಪ್ರವಣಂ ವಂದೇ ರಮಣಾಮಧುರಂ ಲಕ್ಷ್ಮೀನ ಸಮಾರಂಭಾಂ ನಾಥಯಾಮ ಮಧ್ಯಮಃ ಪದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ಓ ನಿತ್ಯಮಚ್ಯುತಪದಾಂ ವಂದೇ ಗುರುಮಃ ರಾಮೋಸ್ಮಿ ಅಸ್ಮದ್ಗುರೋಭೂತೋ ಸದೈಕಸಿಂಧೋ ರಾಮಾನುಜಶರಣೋ ಶರಣಪ್ರಪದ್ಯೆ ಗೋಷ್ಠಿದೇಶನಯಾತಾನೇನೆ ಮಾಂ ಸುರತಾಂ ವಂದೇ ರಾಜಾನಾಂ ಪರದೇಶನಂ ಶ್ರೀವಲ್ಲಭೇಶ್ವರದೇಶಯಾಪರೇತಿ ಹಾಗೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತಗೊಂಡು ಈಚೆ ಬಂದ್ವಿ. ಸ್ವಲ್ಪ ಮೊಸರನ್ನ ತಂದಿದ್ವಲ್ಲ, ಅದನ್ನು ಅಲ್ಲೇ ಅವನಿಗೊಂದು ಸ್ವಲ್ಪ ತಿನ್ನಿಸಿ ನಾವೊಂದು ಸ್ವಲ್ಪ ತಿಂದ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ವಿ. ಹಾಗೆ ನಾವು ಆಟೋದಲ್ಲಿ ಬಂದಿದ್ವಲ್ಲ ಬರುವಾಗ ಸೋಲೂರಿಂದ, ಅವ್ರಿಗೆ ಮತ್ತೆ ಕಾಲ್ ಮಾಡ್ತೀವಿ ಅಂತ ನಂಬರ್ ಇಸ್ಕೊಂಡಿದ್ವಿ. ಎಲ್ಲ ಆದಮೇಲೆ ಕಾಲ್ ಮಾಡೋಣ ಅಂತ. ಹಾಗೆ ನಾನು ಇನ್ನೊಂದು ಹೇಳಬೇಕು, ಮುರುಡೇಶ್ವರಕ್ಕೆ ಬುಕ್ ಮಾಡಿದ್ವಿ, ಹೋಗೋದು ಬರೋದು ಎರಡೂ. ನಾವು ಬುಧವಾರ ನೈಟು ಹೋಗಿದ್ದು,
ಗುರುವಾರ ಬೆಳಗ್ಗೆ ಅಲ್ಲಿದ್ವಿ. ಹಾಗೆ ಗುರುವಾರ ನೈಟು ರಿಟರ್ನ್ ಬರೋಕ್ಕೆ ಬುಕ್ ಮಾಡಿಕೊಂಡು ವಾಪಸ್ ಬಂದ್ವಿ. ಹಾಗೆ ಅಲ್ಲಿ ಮುರುಡೇಶ್ವರದಲ್ಲಿ ಬೀಚಲ್ಲಿ ಆಗಿರ್ಬೋದು, ಹಾಗೆ ದೇವಸ್ಥಾನದಲ್ಲಿ ಆಗಿರ್ಬೋದು ಒಳ್ಳೊಳ್ಳೆ ಫೋಟೋಸು ವಿಡಿಯೋ ಕ್ಲಿಪ್ಪು ತೊಗೊಂಡಿದ್ದೀನಿ. ನಾನು ಮುಂದೆ ತೋರಿಸ್ತೀನಿ ಅದನ್ನು ಕೂಡ ನಿಮಗೆ. ನನ್ನ ಮಗ ಆಟ ಆಡ್ತಿದ್ದ ಸ್ವಲ್ಪ, ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ. ತುಂಬ ಗಾಳಿ ಇತ್ತು. ಹಾಗೆ ಅಲ್ಲಿ ಪಂಚಮುಖಿ ಆಂಜನೇಯ ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಾಡಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ನಾನು ಕೈ ಮುಕ್ಕೊಂಡು ಹಾಗೆ ಒಂದು ವಿಡಿಯೋ ಫೋಟೋ ಕೂಡ ತಕ್ಕೊಂಡೆ, ನಿಮಗೆ ವ್ಲಾಗಲ್ಲಿ ಹಾಕಿ ತೋರಿಸೋದಕ್ಕೆ. ಮುರುಡೇಶ್ವರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಕೂಡ ಒಂದು ಇನ್ಸಿಡೆಂಟ್ ನಡೀತು, ಅದನ್ನು ಕೂಡ ನಾನು ನಿಮಗೆ ಹೇಳಲೇಬೇಕು. ಯಾಕಂದರೆ ಕೆಲವ್ರಿಗೆ ಗೊತ್ತಿದ್ದು ಹೇಗೆ ಯಾಮಾರಿಸ್ತಾರೆ, ಗೊತ್ತಿಲ್ಲದೆ ಇರೋರಿಗೂ ಕೆಲವರು ಹೇಗೆ ಯಾಮಾರಿಸ್ತಾರೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ನಿಮಗೂ ಗೊತ್ತಿರುತ್ತೆ, ಒಂದು ಅನುಭವ ಒಬ್ರೊಬ್ರಿಗೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ಸಲ ನಮ್ಮ ಹಸ್ಬೆಂಡ್ ಜೊತೇಲಿ ಇದ್ದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಮುರುಡೇಶ್ವರ ರಿಟರ್ನ್ ಬರುವಾಗ ಹತ್ಕೊಂಡಿದ್ವಿ ಬಸ್ಸು. ಒಂದು ಸ್ವಲ್ಪ ದೂರ ಬಿಟ್ಟು 7:15ಗೆ ಹತ್ಕೊಂಡಿದ್ದು. ಅವ್ರು ಏನಂದರು, ಊಟ ಮಾಡ್ಕೊಂಡು ಬನ್ನಿ, ಒಂದು 10 ನಿಮಿಷ ಅಂದರು. ಬೇಗ ಬನ್ನಿ ಅಂದರು. ನಾವು ಹೋಗಿದ ತಕ್ಷಣ ಹೇಳಿದ್ವಿ ಬಸ್ ಹೊರಟೋಗುತ್ತೆ, ಊಟ ಕೊಡಿ ಅಂತ. ತೊಗೊಂಡ್ವಿ, ಊಟ ತಿಂದ್ವಿ. ಇನ್ನು ತಿಂತಾನೇ ಇದ್ದೀವಿ, ಆಗಲೇ ಮೂನೇ ಮಾಡಿಬಿಟ್ರು ಬಸ್ಸು. ನಾನು ನೋಡ್ಕೊಂಡು ತಿಂತಾ ಇದ್ದೆ. ನೆಕ್ಸ್ಟ್ ಏನಾಯಿತು ಅಂತ ಹೇಳ್ತೀನಿ. ನಾವು ಹಾಗೆ ಆಟೋದಲ್ಲಿ ರಿಟರ್ನ್ ಹೊರಟ್ವಿ. ಈಗ ಮುರುಡೇಶ್ವರ ಇನ್ಸಿಡೆಂಟ್ ಹೇಳ್ತೀನಿ. ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ಬಸ್ ಮೂವ್ ಆಯಿತು ನೋಡಿ ಅಂತ. ಅವರು ಊಟ ತಿನ್ನೋದು ಬಿಟ್ಬಿಟ್ಟು ಎದ್ದು ಹೋಗ್ಬಿಟ್ರು. ಯಾಕಂದರೆ ಅಲ್ಲಿ ಹೈವೇ ರೋಡು ದಾಟ್ಕೊಂಡು ಹೋಗಿ ಬಸ್ ನಿಲ್ಲಿಸ್ಬಿಟ್ಟು ವಾಪಸ್ ಬಂದರು. ನಾವಿಬ್ಬರು ಊಟ ತಿಂತಿದ್ವಿ. ಅವ್ನಿಗೆ ಬೇಗ ಅವನಿಗೂ ತಿನ್ನಿಸಿ ನಾನು ತಿನ್ಕೊಂಡಿದ್ದೆ. ಅಷ್ಟರಲ್ಲಿ ಪಾರ್ಸಲ್ ಕೂಡ ಬಂದಿತ್ತು. ಹಸ್ಬೆಂಡ್ ಪೇ ಮಾಡಿಬಿಟ್ಟು ಕರ್ಕೊಂಡು ಹೋದರು. ಅಲ್ಲ, ನೀವು ಒಳಗಡೆ ಇದ್ದಾರಾ ಇಲ್ವಾ ಅಂತ ನೋಡ್ಬಿಟ್ಟು ತಾನೇ ಬಸ್ ಮೂವ್ ಮಾಡಬೇಕು, ಹಾಗೆ ಹೋಗ್ಬಿಟ್ಟಿದ್ದೀರಲ್ಲ ಅಂತ. ಆವಾಗ ಇಲ್ಲ, ನಾವು ಹೋಗಿದ್ದಿದ್ರು ವಾಪಸ್ ಬರ್ತಿದ್ವಿ, ನಿಲ್ಲಿಸ್ತಿದ್ವಿ ಅಂತ ಅವ್ರು ಹೇಳ್ತಿದ್ರು. ಆಮೇಲೆ ಒಂದು ಹೆಂಗಸು ಕೂಡ ಅವ್ರ ಜೊತೆ ಮಾತಾಡ್ತಿದ್ರು. ಹಂಗೆ ಯಾಕೆ ಹೇಳ್ತೀರಾ, 10 ನಿಮಿಷ ಅಂತ ಹೇಳೋಕ್ಕೆ ಬೇಡಿ, ವಾಶ್ರೂಮ್ಗಂತ ಹೇಳಬೇಕಾಯಿತು ಅಂತ ಅಂತಿದ್ರು. ಅದಕ್ಕೆ ನಾನು ಹೇಳಿದೆ, ಅಲ್ಲ 7:15 ಬಸ್ಸಿಗೆ ಹತ್ತಿದ್ರೆ ನಾವು ರಾತ್ರಿ ಎಲ್ಲ ಊಟ ಬೇಡವಾ, ಹಾಗೆ ಇರೋಕ್ಕಾಗುತ್ತಾ? ಪ್ರೈವೇಟ್ ಬಸ್ಸಲ್ಲೇ ನಿಲ್ಲಿಸ್ತಾರೆ, ಇನ್ನೇನು ಗೋರ್ಮೆಂಟ್ ಬಸ್ಸಲ್ಲಿ ನಿಲ್ಲಿಸಲ್ವಾ, ನಿಲ್ಲಿಸಲೇಬೇಕು ಅಂತ ನಾನು ಹೇಳಿದ್ಮೇಲೆ ಅವರು ಸುಮ್ಮನೆ ಆಗಿಬಿಟ್ಟು ಮುಂದೆ ಹೋದರು. ಅದು ಅಲ್ಲದೆ ನಾನು ಏನಂತ ಅಂದೆ ಗೊತ್ತಾ ನಮ್ಮ ಹಸ್ಬೆಂಡ್ಗೆ, ಈಗ ಮಲಗಿದ್ದಾನೆ, 8 ಗಂಟೆ ಅಲ್ವಾ, ಅವನು ಮಲಿಕೊಳ್ಳಿ, ನಾವಿಬ್ಬರು ಊಟ ಮಾಡ್ಕೊಂಡು ಬರೋಣ ಅಂತ. ಬಸ್ ನಿಲ್ಲಿಸಿದ್ರಲ್ಲ ಅದು ಎದುರುಗಡೆನೆ ಅಂತ ಅಂದ್ಕೊಂಡೆ. ಬಟ್ ಲೆಫ್ಟಲ್ಲಿ ಸ್ವಲ್ಪ ದೂರ ನಮ್ಮ ಹಸ್ಬೆಂಡು ಬೇಡ, ಚಪ್ಪಲಿ ಹಾಕೋ, ಮಗುನ ಎತ್ಕೋ ಅಂತ ಹೇಳಿದ್ರು. ಮುಂದೆ ಏನಾಯಿತು ಅಂತ ಹೇಳ್ತೀನಿ. ಸೋಲೂರಲ್ಲಿ ಆಟೋದಲ್ಲಿ ಇಳ್ಕೊಂಡು ಬಸ್ಗೆ ಹತ್ಕೊಂಡು, ನೀವು ವಿಡಿಯೋ ಕ್ಲಿಪ್ ನೋಡಿದ್ರಲ್ಲ, ನಾವು ಜವಳಳ್ಳಿ ಕ್ರಾಸಲ್ಲಿ ಮತ್ತೆ ಆಟೋ ಹತ್ಕೊಂಡು ಮನೆಗೆ ಬಂದ್ವಿ. ಅವತ್ತು ಬಂದು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಯಾಕಂದರೆ ನಾವು ನಾಳೆ ಸಾಯಂಕಾಲ ಹೋಗೋದ್ರಿಂದ ಬಟ್ಟೆಗಳನ್ನ ಇನ್ನು ಪ್ಯಾಕ್ ಕೂಡ ನಾನು ಮಾಡಿರಲಿಲ್ಲ. ಯಾಕಂದರೆ ನಾನು ಹಿಂದಿನ ದಿವಸ ಪೋತೀಸ್ಗೆ ಹೋಗಿ ಬಟ್ಟೆ ಎಲ್ಲ ತಂದಿದ್ದೆ. ಊರಿಗೆ ಹೋಗಿರೋದ್ರಿಂದ ಬಟ್ಟೆಗಳನ್ನ ಪ್ಯಾಕ್ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಹೇಗಿದ್ರು ನಾಳೆ ಸಾಯಂಕಾಲ ರಾತ್ರಿ ಅಲ್ವಾ ಹೋಗೋದು ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಎದ್ದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಸೂಟ್ ಕೇಸ್ಗೆಲ್ಲ ರೆಡಿ ಮಾಡ್ಕೊಂಡಿರೋದನ್ನ ವಿಡಿಯೋ ಕ್ಲಿಪ್ ನೀವು ನೋಡ್ಬೋದು. ಹಾಗೆ ನಾನು ಒಂದು ವ್ಯಾನಿಟಿ ಬ್ಯಾಗಲ್ಲೂ ಕೂಡ ಎಮರ್ಜೆನ್ಸಿ ಬೇಕಾಗಿರೋ ಐಟಮ್ಗಳನ್ನ ಇಟ್ಕೊಂಡೆ. ಒಂದು ವಾಟರ್ ಬಾಟಲು, ಫೋನು, ಕರ್ಚೀಫು, ಟೋಪಿ, ಈ ಥರ ಸ್ವಲ್ಪ ಐಟಮ್ಗಳನ್ನೆಲ್ಲ ಇಟ್ಕೊಂಡೆ. ಈಗ ನಾನು ಮುರುಡೇಶ್ವರ ಬಸ್ಸಲ್ಲಿ ನಡೆದ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ನಾನೇನು ಅಂದ್ಕೊಂಡೆ, ಅವನು ಇವಾಗ ಮಲ್ಕೊಂಡಿದ್ದಾನಲ್ವ, ರಾತ್ರಿ ಎದ್ಮೇಲೆ 10 ಗಂಟೆಗೆ ತಿನ್ನಿಸ್ಬಿಟ್ಟು ಒಂದು 12 ಗಂಟೆಗೆ ಮಲ್ಕೊಂಡ್ರೆ ಬೆಳಗಿನ ಜಾವ ಎದ್ದೊಳ್ತಾನೆ ಒಂದು 7 o'clockಗೆ ಅಷ್ಟನ್ನು ನಾವು ರೀಚ್ ಆಗಿರ್ತೀವಿ ಅಂತ ಅಂದ್ಕೊಂಡೆ ನಾನು. ಅದು ಅಲ್ಲದೆ ನಾನು ಬಸ್ ಹತ್ತಕ್ಕೆ ಮುಂಚೆ ಅವನಿಗೆ ಬಾಳೆಹಣ್ಣು ತಿನ್ನಿಸಿದ್ದೆ.
ಈಗ ಎಬ್ಬಿಸ್ಬಿಟ್ರೆ ಅವನು ಮತ್ತೆ ಮಲಗೋದಿಲ್ಲ, ಊಟನೂ ಸರಿಯಾಗಿ ಆಗೋದಿಲ್ಲ, ನಿದ್ದೆನೂ ಸರಿಯಾಗಿ ಆಗೋದಿಲ್ಲ ಅಂತ ನಾನು ಮಲಿಕೊಳ್ಳಿ ಬಿಡು, ನಾವೇ ಊಟ ಮಾಡಿಕೊಂಡು ಪಾರ್ಸಲ್ ತರೋಣ, ಹೆಂಗಿದ್ರು ಜನ ಇದ್ದಾರಲ್ಲ, ಸ್ವಲ್ಪ ಇದ್ದರೂ ಆಗೋ ಜನ, ಹಂಗಂತ ಅಂದ್ಕೊಂಡೆ. ನಮ್ಮ ಹಸ್ಬೆಂಡು ಬೇಡ ಅಂತ ಅಂದರು. 6 ಸೆನ್ಸ್ ಅಂತಾರಲ್ಲ, ಹಾಗೆ ನಮ್ಮ ಹಸ್ಬೆಂಡ್ಗೆ ವರ್ಕ್ ಆಯಿತು. ನಿಜ, ಅದು ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗುತ್ತೆ. ಮುಂದೆ ಏನಾಯಿತು ಅಂತ ಹೇಳ್ತೀನಿ. ತುಂಬ ದಿವಸದ ಮೇಲೆ ನಾವು 3 ಜನ ಹೊರಟಿರೋದು ಟ್ರಿಪ್ಗೆ, ಅಂದರೆ ದೇವ್ರ ದರ್ಶನಕ್ಕೆ ಅಂತ. ಆಟೋ ಬುಕ್ ಮಾಡ್ಕೊಂಡ್ವಿ, ಮನೆ ಹತ್ರ ಬಂತು. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಆಟೋದಲ್ಲೇ ಹೋದ್ವಿ. ಬಸ್ಸೆಲ್ಲ ಕಾಯ್ಕೊಂಡಿರೋಕ್ಕಾಗೋದಿಲ್ಲ, ಗೊತ್ತಲ್ಲ ನಿಮಗೆ, ಟೈಮಿಗೆ ಸರಿಯಾಗಿ ಸಿಗೋದಿಲ್ಲ. ಮತ್ತು ಇಲ್ಲಿ ಬಸ್ ಟೈಮಿಂಗ್ಸು ಕರೆಕ್ಟಾಗಿ ಗೊತ್ತಿರಲ್ಲ. ಮತ್ತು ಬ್ಯಾಗ್ಗಳು ಮಗು ಎಲ್ಲ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಾವು ಎಲ್ಲಾದರೂ ಹೋಗಬೇಕು ಅಂದಾಗ ನಾವು ಆಟೋ ಬುಕ್ ಮಾಡಿಕೊಂಡೇ ಹೋಗೋದು. ಆಲ್ಮೋಸ್ಟ್ ಹೊರಗಡೆ ಹೋಗಬೇಕಂದ್ರೆ ಟೈಮ್ ಸೆನ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಬಸ್ ಬಂದಿತ್ತು ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ. ನಾವು ನೋಡಿ ಇದೇ ಬಸ್ ಬುಕ್ ಮಾಡಿದ್ದು. ಇದು ಗೌರ್ಮೆಂಟ್ ಬಸ್ಸು. ನಾವು ಮನೆ ಹತ್ರನೇ ಬುಕ್ ಮಾಡ್ಕೊಂಡಿದ್ದು. ಇನ್ನು 6:45ಗೆ ಹೋಗಿದ್ವಿ. ಅದಕ್ಕೆ ಇನ್ನು ಬಸ್ ಓಪನ್ ಇರಲಿಲ್ಲ, ಬಸ್ ನಿಂತಿತ್ತು ಅಷ್ಟೇ. ಓಪನ್ ಮಾಡಿದ್ರು. ಅಲ್ಲಿ ಅವನಿಗೆ ಕುರ್ಕುರೆ ಬಿಸ್ಕೆಟ್ ಎಲ್ಲ ತೊಗೊಂಡ್ವಿ. ವಾಶ್ರೂಮ್ಗೆಲ್ಲ ಹೋಗಿ ಬಂದು ಬಸ್ ಹತ್ತಿದ್ವಿ. ಹತ್ತಿದಾಗ ಕರೆಕ್ಟಾಗಿ 7 ಗಂಟೆ ಆಗಿತ್ತು. ಒಂದು 15 ಮಿನಿಟ್ಸಲ್ಲೆಲ್ಲ ಸ್ಟಾರ್ಟ್ ಆಯಿತು ಬಸ್ಸು. ಜನನೂ ಎಲ್ಲ ಬುಕ್ ಮಾಡಿರೋರೆಲ್ಲ ಅಲ್ಲೇ ಇದ್ದರು, ವೆಯ್ಟ್ ಮಾಡ್ತಾಯಿದ್ರು. ಬಸ್ ಬಂದಮೇಲೆ ಎಲ್ಲ ಹತ್ಕೊಂಡ್ರು. ಇನ್ನೊಂದು ಹೇಳಬೇಕು, ನಾವು ಬುಕ್ ಮಾಡಿದ್ವಿ ಅಂತ ಆಧಾರ್ ಕಾರ್ಡ್ ಬೇಡ ಅಂತ ಅಂದ್ಕೊಂಡಿದ್ವಿ. ಯಾವುದಕ್ಕೂ ಇರಲಿ ಅಂತ ನಾನು ತೊಗೊಂಡಿದ್ದೆ. ಅವರು ಆಧಾರ್ ಕಾರ್ಡ್ ತೋರಿಸಿ ಅಂತ ಅಂದರು. ಸೂಟ್ ಕೇಸಲ್ಲಿ ಇಟ್ಟಿದ್ದೆ ನಾನು. ವಾಪಸ್ ಎತ್ತಿ ಕೊಟ್ಟು ತೋರಿಸಿದ್ವಿ. ಯಾಮಾರಕ್ಕೆ ಹೋಗಬೇಡಿ, ಎಲ್ಲೋದ್ರೂ ಒಂದು ಆಧಾರ್ ಕಾರ್ಡು ತೊಗೊಂಡು ಹೋಗಿರಿ. ಎಲ್ಲಿ ಜರ್ನಿ ಮಾಡಿದ್ರು ಅಷ್ಟೇ. ಒಂದು ಸ್ವಲ್ಪ ಕ್ಲಿಪ್ಗಳು ಮಿಸ್ ಆಗಿಬಿಟ್ಟಿದೆ. ನೈಟು 10 ಗಂಟೆಯಲ್ಲಿ ಬಸ್ ನಿಲ್ಲಿಸಿದ್ರು, ಊಟ ಮಾಡಿದ್ವಿ. ಹಾಗೆ 1:15ಗೆ ವಾಶ್ರೂಮ್ ನಿಲ್ಲಿಸಿದ್ರು. ಮೇಲ್ಗಡೆ ಅವ್ರು ಹೋಗಲಿಲ್ಲ, ಯಾಕಂದರೆ ಲೇಡೀಸ್ ಯಾರು, ನಾನು ಅದಕ್ಕೆ ಹೋಗಲಿಲ್ಲ. ಬಟ್ ಬೆಳಗ್ಗೆ ಒಂದು 5 o'clockಗೆ ಹೊರಗಡೆ ನಿಲ್ಲಿಸಿದ್ರು. ಬಟ್ ವಾಶ್ರೂಮ್ ಇರಲಿಲ್ಲ ರೋಡ್ ಸೈಡು. ಯಾಕಂದರೆ ನಾನು ನೈಟ್ 10:30 ಹೋಗಿದ್ದು, ಊಟ ಎಲ್ಲ ಮಾಡಿದ್ವಲ್ಲ, ಮಾರ್ನಿಂಗ್ ಆಗಲೇ ಆಗಿಬಿಟ್ಟಿತ್ತು. ವಾಶ್ರೂಮ್ಗೆ ಹೋಗಬೇಕಾಯಿತು. ಹೋಗಿ ಬಂದೆ. ಹಾಗೆ ನಾವು ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದ್ವಿ. ಯಾಕಂದರೆ ಬಸ್ ಇಳ್ದಿತ್ತವನ್ನೇ ನಮಗೆ ರೂಮ್ ಸಿಕ್ತು. ಬಸ್ ಅವ್ರನ್ನೇ ಕೇಳಿದ್ವಿ. ರೂಮ್ ಎಲ್ಲ ಪರವಾಗಿರಲಿಲ್ಲ. ಅದು ಎದುರುಗಡೆನೇ ಹೋಟೆಲ್ ಇತ್ತು. ಅಲ್ಲೇ ನಾಷ್ಟ ಮಾಡ್ಕೊಂಡ್ವಿ. ನಾವು ನಾಷ್ಟ ಮಾಡಿಕೊಂಡು ಹೊರಟಾಗ ಸ್ವಾಮಿ ದರ್ಶನ ಮಾಡೋಕ್ಕೆ ಒಂದು 8:30 9 o'clock ಆಗಿತ್ತು. ಅಲ್ಲಿಂದ ಅಲ್ಲಿಗೆ ಹತ್ರ ಅಂತಲೇ ಹೇಳಿದ್ರು. ನಡ್ಕೊಂಡೇ ಹೋದ್ವಿ. ಸ್ವಲ್ಪ ದೂರನೇ ಇದೆ, ಅಷ್ಟೊಂದೇನಿಲ್ಲ. ಬಟ್ ನಾವು ಜರ್ನಿ ಮಾಡಿರೋದ್ರಿಂದ ಟಯರ್ಡ್ ಅಂತ ಅನ್ನಿಸ್ತಿತ್ತು. ಅಲ್ಲಿ ಹಾಗೆ ಕಲ್ಯಾಣಿ ಎಲ್ಲ ಇತ್ತು. ನಾನು ವಿಡಿಯೋ ಕ್ಲಿಪ್ ತಗೊಂಡೆ. ಇನ್ನೊಂದು ಸ್ವಲ್ಪ ದೂರ ಹೋಗಬೇಕಿತ್ತು ದೇವಸ್ಥಾನಕ್ಕೆ. ನೋಡ್ಬೋದು, ಕಾಣಿಸ್ತಿದೆ ನೋಡಿ ದೇವಸ್ಥಾನ ದೂರದಿಂದ. ಸ್ವಲ್ಪ ದೂರನೇ ಅಂತ ಅನ್ನಿಸ್ತು. ಬರುವಾಗ ಆಟೋದಲ್ಲಿ ಬರೋಣ, ಯಾಕಂದರೆ ಈಗ ಹೋಗುವಾಗ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಕೊಂಡ್ವಿ. ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಮುಂದೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ದೇವಸ್ಥಾನದೊಳಗಡೆನೂ ಕೂಡ ಸುತ್ತಮುತ್ತ ಹಾಗೆ ಬೀಚ್ದೆಲ್ಲ ಕೂಡ ನಾನು ವಿಡಿಯೋ ಕ್ಲಿಪ್ಪು ಫೋಟೋಸ್ ಎಲ್ಲ ತಗೊಂಡೆ. ತುಂಬ ಚೆನ್ನಾಗಿತ್ತು. ಮಧ್ಯ ದೇವಸ್ಥಾನ, ಆ ಕಡೆ ಈ ಕಡೆ ಹಿಂದೆ ಎಲ್ಲ ಸಮುದ್ರ, ಬೀಚಲ್ಲೆಲ್ಲ ಆಟ ಆಡ್ತಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲಿ ಲಿಫ್ಟು ಕೂಡ ಇತ್ತು. ದೇವಸ್ಥಾನದ ಮೇಲುಗಡೆ ಈಶ್ವರನ ಸ್ಟ್ಯಾಚ್ಯೂ ಹತ್ರ ಹೋಗೋದಕ್ಕೆ
ಸ್ವಲ್ಪ ಜನ ಅಲ್ಲಿ ಜಾಸ್ತಿ ಇದ್ದರು, ಬೇಡ ಬಿಡು ನಾವು ನಡ್ಕೊಂಡೇ ಹೋಗೋಣ ಅಂತ ಹೋದ್ವಿ. ಇಲ್ಲಿಂದ ಫೋಟೋ ವೀಡಿಯೋಸ್ಗೆ ಅಲೋ ಇಲ್ಲ, ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ನ ತಗೊಂಡ್ವಿ. ನಾವು ಎಲ್ಲೆಲ್ಲಿ ಫೋಟೋ ವೀಡಿಯೋ ತಗೋಬೋದಾಯಿತು ಅಲ್ಲೆಲ್ಲ ಫೋಟೋನ ವೀಡಿಯೋನ ತಗೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ವ್ಯೂ ಪಾಯಿಂಟ್ ಎಲ್ಲ. ಹಾಗೆ ನಾನು ನಮ್ಮ ಹಸ್ಬೆಂಡು ನಮ್ಮ ಮಗು ಎಲ್ಲ ನಿಂತ್ಕೊಂಡು ಫೋಟೋ ವೀಡಿಯೋಸ್ ತಗೊಂಡ್ವಿ. ನೋಡ್ಬೋದು ನಾನು ಪೋತಿಸಿಂದ ತೊಗೊಂಡು ಬಂದಿರೋ ಬಟ್ಟೆ ಹಾಕಿದ್ದೀನಿ ಅವನಿಗೆ, ಯಾಕಂದರೆ ದೇವಸ್ಥಾನಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಲ್ಲ. ಆಲ್ಮೋಸ್ಟ್ ನಾನು ಅವನಿಗೆ ಹೊರಗಡೆ ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಹೊಸ ಬಟ್ಟೆನೇ ಹಾಕೋದು. ಈಶ್ವರನ ಸ್ಟ್ಯಾಚ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಹಾಗೆ ವ್ಯೂ ಪಾಯಿಂಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ತುಂಬ ಬಿಸಿಲಿತ್ತು, ಅಲ್ಲಿ ಫೋಟೋಗಳನ್ನ ಅಲ್ಲಿ ತೆಗಿಯೋರಿದ್ರು, ಅವ್ರ ಹತ್ರ ನಾವು ಫೋಟೋ ತೆಗೆಸ್ಕೊಂಡ್ವಿ, ನಾನು ನನ್ನ ಮಗ ಹಾಗೆ ನಮ್ಮ ಹಸ್ಬೆಂಡು. ತುಂಬ ಚೆನ್ನಾಗಿ ಬಂದಿದೆ. ಆ ಫೋಟೋನು ಕೂಡ ನಾನು ಮನೇಲಿ ಇಟ್ಟಿದ್ದೀನಿ. ಹಾಗೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತೀರ್ಥ ಪ್ರಸಾದ ಎಲ್ಲ ತಗೊಂಡು 101 ರೂಪಾಯಿ ಹುಂಡಿಗೆ ಹಾಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ವಿದ್ಯಾಬುದ್ಧಿ ಆಯುಷು ಆರೋಗ್ಯ ಕೊಡಪ್ಪ ಅಂತ ಕೇಳಿಕೊಂಡು ಮುಂದೆ ಹೋದ್ವಿ. ಮೇಲ್ಗಡೆ ಸ್ಟೆಪ್ ಹತ್ಕೊಂಡು ಆಗ ಮೇಲೆ ಗುಹೆ ಇದೆ ಅಂತ ಅಲ್ಲಿ ಹಾಕಿದ್ರು 20 ರೂಪೀಸ್ ಅಂತ. ಹೋದ್ವಿ, ನೀವು ನೋಡ್ಬೋದು ಹೇಗೆ ಮುರುಡೇಶ್ವರ ಟೆಂಪಲ್ ಅಲ್ಲಿ ಆಯಿತು, ಪ್ರಸಿದ್ಧಿ ಆಯಿತು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಪ್ರತಿಯೊಂದೂ ಹೇಗೆ ಡೀಟೇಲ್ ಆಗಿ ಸ್ಟ್ಯಾಚ್ಯೂಗಳನ್ನ ಮಾಡಿ ಅದನ್ನು ಅರ್ಥ ಆಗೋ ಥರ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ನಾನು ನನ್ನ ಮಗ ನಮ್ಮ ಹಸ್ಬೆಂಡು ಫೋಟೋಗಳನ್ನ ತಗೊಂಡ್ವಿ. ನಮ್ಮ ಹಸ್ಬೆಂಡ್ಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಕೃಷ್ಣ, ಲಕ್ಷ್ಮೀ ನಾರಾಯಣ ಎಲ್ಲ ದೇವರು ಒಂದೇ ರೂಪ ಅಲ್ವಾ. ಎಲ್ಲಾದರೂ ಹೋದರೆ ಅವರು ತುಂಬ ಇಷ್ಟಪಡ್ತಾರೆ ಆ ಸ್ಟ್ಯಾಚ್ಯೂನೆಲ್ಲ ನೋಡಿದಾಗ. ಹಾಗೆ ನಾವು ನೋಡ್ತಾ ನೋಡ್ತಾ ಮುಂದೆ ಹೋದ್ವಿ. ಹಾಗೆ ನಾವು ಇದೆಲ್ಲ ಆದಮೇಲೆ ಕೂಡ ಮೇಲೆ ಐಸ್ ಕ್ರೀಮ್ ಎಲ್ಲ ಇಸ್ಕೊಂಡು ತಿನ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಾವು ನೆಕ್ಸ್ಟು ಅಲ್ಲಿಂದ ಆಟೋ ಮಾಡಿಕೊಂಡು ಒಂದು 11:30 ಅಷ್ಟೊತ್ತಿಗೆ ರೂಮ್ಗೆ ರೀಚ್ ಆದ್ವಿ. ಅಲ್ಲಿ ರೂಮಲ್ಲಿ ಟಿ ವಿ ಎಲ್ಲ ಕೂಡ ಇತ್ತು. ಟಿ ವಿ ಏನು ನೋಡಲಿಲ್ಲ, ನನಗೆ ಟಯರ್ಡ್ ಅಂತ ಅನ್ನಿಸ್ತಿತ್ತು. ಒಂದು ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಡೆ. ನಮ್ಮ ಹಸ್ಬೆಂಡ್ ಏನು ಮಾತ್ರೆ ನುಂಗಲಿಲ್ಲ, ನೈಟ್ ನುಂಗ್ತೀನಿ ಅಂತ ಸುಮ್ಮನಾದ್ರು. ಅವನು ಮಲ್ಕೋತಿರ್ಲಿಲ್ಲ, ಅವನು ಕೂಡ ನಾನು ಮಲಗಿಸ್ದೆ. ಬಸ್ಸಲ್ಲಿ ಏನಾಯಿತು ಅನ್ನೋದನ್ನು ನಾನು ಸ್ಟೋರಿನ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಗನ ಅಕಸ್ಮಾತ್ ನಾವೇನಾದರೂ ಅಲ್ಲೇ ಬಿಟ್ಟಿದ್ರೆ ನಿಜವಾಗ್ಲೂ ನಾನು ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ ಒಂಥರ. ನಾನು ಅದನ್ನು ಫೀಲ್ ಕೂಡ ಮಾಡಿದ್ದೀನಿ 2 ದಿವಸ ಭಯಕ್ಕೆ. ಮನೇಲೂ ನಮ್ಮ ಅತ್ತೆ ಹತ್ರ ಅದನ್ನು ಹೇಳ್ತಾ ಇದ್ದೆ. ಅಕಸ್ಮಾತ್ ನಾವು ಊಟ ಮಾಡೋಕ್ಕೆ ಹೋಗಿ ಇದೇ ಥರ ಏನಾದರೂ ಬಸ್ ಮೂವ್ ಆಗಿಬಿಟ್ಟಿದ್ರೆ, ನಾವು ಪಕ್ಕದಲ್ಲಿಲ್ಲ ಅಂತ ಅವನು ಎದ್ಬಿಟ್ಟು ಬಸ್ ಮೂವ್ ಆಗುವಾಗ ಎಲ್ಲಾದರೂ ಬಿದ್ದು ಹೊಡ್ಕೊಂಡಿದ್ರು, ಗೊತ್ತಾಗ್ತಿರ್ಲಿಲ್ಲ. ಎಲ್ಲರೂ ಅವ್ರವ್ರ ಪಾಡಿಗೆ ಇರ್ತಿದ್ರು. ಬಸ್ಸವರು ಮುಂದೆ ಓಡಿಸ್ತಿರ್ತಾರೆ, ಬಸ್ಸು ಗೊತ್ತಾಗೋದಿಲ್ಲ ಅಲ್ವಾ. ಯಾವುದಕ್ಕೂ ನೀವು ಕೇರ್ಫುಲ್ಲಾಗಿರಿ. ಮಕ್ಕಳನ್ನ ಎಲ್ಲೇ ಹೋಗಲಿ, ಯಾವ ಜಾಗಕ್ಕೆ ಹೋಗಲಿ ಎತ್ಕೊಂಡೇ ಹೋಗಿ. ಹಾಗೆ ವಾಶ್ರೂಮ್ಗೂ ಅಷ್ಟೇ, ಯಾಕಂದರೆ ಈಗ ಮಕ್ಕಳುಗಳ್ನೂ ಕೂಡ ಕದೀತಾರೆ. ಚಾಕ್ಲೇಟ್ ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಎಲ್ಲ ಕಣ್ಮುಂದೆ ನಡೀಲಿಲ್ಲ ಅಂದರೂ ನೀವು ಟಿ ವಿಯಲ್ಲಿ ನೋಡ್ಬೋದು, ಈ ಥರ ಎಲ್ಲ ತುಂಬ ತೋರಿಸ್ತಾರೆ. ಆ ಥರ ಕೂಡ ಬೇರೆ ಬೇರೆ ಕಡೆ ನಡೀತಿರುತ್ತೆ. ಅದರಲ್ಲೂ ನಮ್ಮ ಮಕ್ಕಳ ಬಗ್ಗೆ ನಾವು ತುಂಬ ಕೇರಾಗಿ ಇರಬೇಕು, ಕೇರ್ ಕೂಡ ನಾವು ಮಾಡಬೇಕು. ನಾನಂತೂ ನನ್ನ ಮಗ ವಿಷಯ ಬಂದಾಗ ನಮ್ಮ ಹಸ್ಬೆಂಡ್ಗಿಂತ ನನಗಿಂತ ನನ್ನ ಮಗನ ಕಾಳಜಿ ನಾನು ಜಾಸ್ತಿ ಮಾಡ್ತೀನಿ. ಹಾಗೆ ನಮ್ಮ ಹಸ್ಬೆಂಡು ಸ್ವಲ್ಪ ವಾಯ್ಸ್ ರೇಸ್ ಮಾಡಿದ್ರು, ಯಾಕೆ ಹೀಗೆ ಮಾಡಿದ್ರಿ ಅಂತ ಕಂಡಕ್ಟ್ರಿಗೆ. ನಾವು ಬಿಟ್ಟೋಗಿದ್ದಿದ್ರು, ವಾಪಸ್ ಬರ್ತಿದ್ವಿ, ನಾನು ನೋಡಲಿಲ್ಲ ಅಷ್ಟೇ ಅಂತ. ನೋಡೋದು ನಿಮ್ಮ ಕರ್ತವ್ಯ ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಆಮೇಲೆ 12:30ಗೆ ವಾಶ್ರೂಮ್ಗೆ ನಿಲ್ಲಿಸಿದ್ರು. ವಾಶ್ರೂಮ್ಗೆ ಹೋಗಿ ಬಂದ್ವಿ. ಆಮೇಲೆ ಮಲ್ಕೊಂಡ್ಬಿಟ್ವಿ. ಊಟ ಒಂದು ಪಾರ್ಸಲ್ ತೊಗೊಂಡಿದ್ದೆ, ಅವನು ಮಧ್ಯರಾತ್ರಿ ಎದ್ದೊಳ್ಳೇ ಇಲ್ಲ, ನಾವು ಎದ್ದೊಳ್ಳಿಲ್ಲ. ಯಾಕಂದರೆ ಅಲ್ಲಿ ಗಾಡ್ ಸೆಕ್ಷನ್ ಜಾಸ್ತಿ ಇದೆ. ಹೋಯ್ತಾನೆ ತುಂಬ ಒಂದು
2-3 ಅವರ್ಸ್ ಅಂತೂ ಗಾರ್ಡ್ ಸೆಕ್ಷನ್ ಇದೆ ಅಂತ ಅನ್ನಿಸ್ತು. ನನಗೆ ಒಂಥರ ಆಗ್ತಿತ್ತು. ಹಾಗೆ ಮಲ್ಕೊಂಡ್ಬಿಟ್ಟೆ. ಹೆಂಗಿದ್ರು ಊಟ ಎಲ್ಲ ಮಾಡಿದ್ವಲ್ಲ. ಅಕಸ್ಮಾತ್ ನಾನು ನಮ್ಮ ಅತ್ತೆ ಹೋಗಿದ್ದಿದ್ರೆ ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ ಅಂತ ಹೀಗೆ ಅಲ್ವಾ ಆಗ್ತಿದ್ದಿದ್ದು. ಏನು ಮಾಡ್ಬೋದಾಯಿತು ಅಂಥ ಪರಿಸ್ಥಿತಿಯಲ್ಲಿ ಅಂತ ನನಗೆ ಯೋಚನೆ ಆಯಿತು. ಬಟ್ ನಮ್ಮ ಹಸ್ಬೆಂಡ್ ಇದ್ರಲ್ಲ, ಆವಾಗೊಂದು ಸ್ವಲ್ಪ ಕೂಲ್ ಆದೆ ನಾನು. ಅವರು ಪರವಾಗಿಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಿದ್ರು ಹೇಗೋ ಬರ್ತಿದ್ವಿ. ನಮ್ಮ ಹಸ್ಬೆಂಡ್ ಇದ್ದರು. ಇನ್ನೊಂದೇನು ಅಂದರೆ ನನ್ನ ಮಗನ್ನ ಅಕಸ್ಮಾತ್ ಬಸ್ಸಲ್ಲಿ ಇದ್ದಿದ್ರೆ ಅನ್ನೋ ಟೆನ್ಷನ್ ನನಗೆ ಅವಾಗ ಜಾಸ್ತಿ ಆಗೋಯ್ತು. ಒಂಥರ ಗಾಬರಿ ಆಗೋಯ್ತು, ತಲೆ ಸುತ್ತ ಬಂದ್ಬಿಡ್ತು, ಒಂಥರ ಫೀಲ್ ಆಗೋಯ್ತು. ಅದನ್ನು ಹೇಳ್ಕೊಳಕ್ಕೆ ಬಾಯಿ ಮಾತಲ್ಲಿ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಯಾರಿರ್ತಾರೆ ಅವ್ರಿಗೆ ಅದು ಅನುಭವಕ್ಕೆ ಬರುತ್ತೆ. ಕೆಲವ್ರಿಗೆ ಅನುಭವನೂ ಆಗಿರುತ್ತೆ. ನಾವು ನಮಗೆ ಅನುಭವ ಆಗಿರುತ್ತೆ ಫಸ್ಟು ಅಂತ ಅನ್ಕೋತೀವಿ. ಈ ಥರ ಎಷ್ಟೊಂದು ಜನಕ್ಕೆ ಆಗಿರುತ್ತೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಲ್ಲ ಅಷ್ಟೇ. ಈ ಸ್ಟೋರಿನ ಹುತ್ತಿ ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ, ಈ ಥರ ಆಗುತ್ತೆ, ಈ ಥರ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈಗ ನಾವು ನೆಕ್ಸ್ಟು ಬಂದ್ವಲ್ಲ ರೂಮ್ಗೆ, ನೋಡಿದ್ರಲ್ಲ ವೀಡಿಯೋಸು ಹಾಗೆ ಕ್ಲಿಪ್ಪು ಫೋಟೋನೆಲ್ಲ. ನಾವು ನೆಕ್ಸ್ಟು ಬೀಚ್ಗೆ ರೆಡಿ ಆಗಿ ಹೊರಟ್ವಿ. ಹಾಗೆ ಫೋಟೋ ವೀಡಿಯೋಸ್ ತಕ್ಕೊಂಡ್ವಿ. ಹೇಳಿದ್ನಲ್ಲ, ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ ಊಟಕ್ಕೆ ಹೋಗ್ಬಿಟ್ಟು ಹೋಟೆಲಲ್ಲಿ, ಆಮೇಲೆ ಬೀಚ್ಗೆ ಹೋಗೋಣ ಅಂತ. ಹಾಗೆ ಊಟ ಮಾಡಿಕೊಂಡು ಹೋಟೆಲಲ್ಲಿ ಬೀಚ್ಗೆ ಹೊರಟ್ವಿ. ಇದು ನಮ್ಮ ಔಟ್ಫಿಟ್ಟು ಮೂವರ್ದು. ನನ್ನ ಮಗ ಅಂತೂ ಬೀಚ್ಗೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ವಿ. ಅವ್ನಿಗೆ ಅರ್ಥ ಆಗಿಲ್ಲ. ಬೀಚ್ಗೆ ಹೋದ್ಮೇಲೆ ಅವ್ನು ನೋಡ್ದ ನೀರೆಲ್ಲ, ಸುಮ್ಮನೆ ಇದ್ದ ಏನಿದು ಅಂತ ಸುಮ್ಮನೆ ನೋಡಿಕೊಂಡು ಯಾವಾಗ ನೀರಿಗಿಳ್ದ ಆವಾಗ ಅವನಿಗೆ ಗೊತ್ತಾಯಿತು. ಇದು ನನ್ನ ಔಟ್ಫಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಬಿಸಿಲಿತ್ತು. ಕ್ಯಾಪು ಹಾಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡೆ, ಶಾರ್ಟ್ಸ್ ಹಾಕ್ಕೊಂಡೆ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋ ಟಾಪು ಇದು. ಯಾಕಂದರೆ ನೀರಲ್ಲಿ ಆಡುವಾಗ ಡ್ರೆಸ್ಗಳೆಲ್ಲ ಕಂಫರ್ಟಬಲ್ ಇರೋದಿಲ್ಲ. ಹಾಗೆ ನನ್ನ ಮಗನಿಗೆ ಒಂದು ಸ್ವಲ್ಪ ಪ್ಯಾಂಟು ಲೆಂತಿ ಆಗಿರೋದು ಹಾಕ್ತೆ. ಯಾಕಂದರೆ ಶಂಖಗಳು ಚಿಕ್ಕ ಚಿಕ್ಕ ಮೀನು ಇರ್ಬೋದು ಅಂದ್ಬಿಟ್ಟು, ಶಾರ್ಟ್ಸ್ ಬೇಡ ಅಂತ, ಅವನಿಗೆ ಗೊತ್ತಾಗೋದಿಲ್ಲ ಅಂತ. ತುಂಬ ಎಂಜಾಯ್ ಮಾಡ್ತಿದ್ದ, ತುಂಬ ಖುಷಿ ಪಡ್ತಿದ್ದ. ನನಗೆ ಸ್ವಲ್ಪ ಭಯ ಆಗ್ತಿತ್ತು. ನಾನು ಮುಂದೆ ಹೋಗ್ತಿರ್ಲಿಲ್ಲ. ನಮ್ಮ ಹಸ್ಬೆಂಡ್ ಸ್ವಲ್ಪ ಕರ್ಕೊಂಡು ಹೋಗ್ತಿದ್ರು ಅವನ್ನ ಮತ್ತು ನನ್ನ ಮಗ ಖುಷಿ ಪಡೋದು ನೋಡಿಬಿಟ್ಟು ಅಲ್ಲಿರೋರೆಲ್ಲ ಮಗು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದೆ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಎಲ್ಲರೂ ಅವನ್ನೇ ನೋಡ್ತಿದ್ರು. ಮೋಸ್ಟ್ಲಿ ಅದಕ್ಕೆ ಏನೋ ದೃಷ್ಟಿ ಆಯ್ತೇನೋ. ಮನೆಗೆ ಬಂದಮೇಲೆ ವಾಮಿಟ್ಟು, ಜ್ವರ ಎಲ್ಲ ಸ್ಟಾರ್ಟ್ ಆಯಿತು. ಅದ್ರ ಸ್ಟೋರಿನೂ ನಾನು ಮುಂದೆ ಹೇಳ್ತೀನಿ ನೋಡಿ. ಅವನು ನನ್ನ ಮಗ ಬೇಕು ಅಂತ ಮಣ್ಣು ತೆಗ್ದು ನನ್ನ ತಲೆ ಮೇಲೆ ಹಾಕೋದು, ಅವ್ರ ಅಪ್ಪಂಗೆ ಹಚ್ಚೋದು, ಆ ಥರ ಎಲ್ಲ ಮಾಡ್ತಿದ್ದ. ಸಖತ್ತು. ಇದು ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ತುಂಬ ದಿವಸ ಆಗಿದೆ ಎಲ್ಲ ವಿಡಿಯೋ ಕ್ಲಿಪ್ನ ಒಂದು ಕಡೆ ತಗೊಂಡು ನಾನು ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ಹೇಗೆ ಬರುತ್ತೆ ಯೂಟ್ಯೂಬಲ್ಲಿ ಅನ್ನೋದು ಗೊತ್ತಿಲ್ಲ. ನೋಡಬೇಕು. ಯಾಕಂದರೆ ಒಂದೊಂದೇ ಕ್ಲಿಪ್ ಇರೋದು. ಇಷ್ಟೊಂದು ವಿಡಿಯೋ ಕ್ಲಿಪ್ಸ್ನ ನಾನು ಎಷ್ಟು ಅಂತ ಇಟ್ಕೊಳ್ಳೋಕ್ಕಾಗುತ್ತೆ ಫೋನಲ್ಲಿ. ಒಂದೊಂದು 10 ವಿಡಿಯೋ ಕ್ಲಿಪ್ಸ್ಗೆ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇರುತ್ತೆ. ಹಾಗೆ ನನ್ನ ಮಗ ನಡಿ ಮನೆಗೆ ಹೋಗೋಣ ಸಾಕು ಅಂದರೆ ಬರ್ತಾನೆ ಇರಲಿಲ್ಲ. ಇನ್ನು ಆಡಬೇಕು ಅಂತಿದ್ದ. ಮೋಸ್ಟ್ಲಿ ಅದಕ್ಕೆ ಏನೋ ಸಖತ್ತು ನೀರಲ್ಲಿ ಆಡಿದ್ನಲ್ಲ. ಹಾಗೆ ಅಲ್ಲಿಗೆ ಹೋದ್ಮೇಲೂ ಅಷ್ಟೇ, ನಾವು ಮೂವರು ರೂಮ್ಗೆ ಹೋದ್ಮೇಲೆ ತಕ್ಷಣ ಸ್ನಾನ ಮಾಡ್ಕೊಂಡ್ವಿ. ನಾನು ಶಾಂಪು ತೊಗೊಂಡು ಹೋಗಿರಲಿಲ್ಲ, ಮತ್ತು ಹೋಗುವಾಗ ಅಲ್ಲಿ ಚೇಂಜು ಇರಲಿಲ್ಲ ಶಾಂಪು ತೊಗೊಳಕ್ಕೆ. ಫೋನ್ನ ಒಂದು ಅಲ್ಲಿ ವಾಟರ್ ಪ್ರೂಫು ಇದು ಬರುತ್ತೆ ಅಂಗಡಿಯಲ್ಲಿ ಎದುರುಗಡೆ ಮೊಬೈಲ್ ಶಾಪಲ್ಲಿ ಇಸ್ಕೊಂಡು ತೊಗೊಂಡಿದ್ವಿ. ಹಾಗೆ ಒಂದು 100 ರೂಪೀಸು ತೊಗೊಂಡಿದ್ವಿ ಆಟೋ ಚಾರ್ಜು, ಅದರಲ್ಲೇ ಹಾಕ್ಕೊಂಡಿದ್ವಿ. ಯಾಕಂದರೆ ನಾನು ಲಾಗ್ಗಳು ಮಾಡೋದಕ್ಕೆ ವಿಡಿಯೋ ಕ್ಲಿಪ್ಸ್ ತೊಗೋಬೇಕು ಅಂದ್ಬಿಟ್ಟು ಫೋನ್ ತೊಗೊಂಡು ಬಂದಿದ್ದೆ.
ಆಟ ಆಡೋಕ್ಕೆ ಸ್ವಲ್ಪ ಫೋನ್ ಇಟ್ಕೊಂಡು ಆಟ ಆಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ ನನಗೆ. ಸ್ವಲ್ಪ ಹೊತ್ತು ಹಸ್ಬೆಂಡ್ ಕೈಲಿ ಕೊಡ್ತಿದ್ದೆ ಫೋನು, ಒಂದು ಸ್ವಲ್ಪ ಹೊತ್ತು ನಾನು ಇಟ್ಕೋತಿದ್ದೆ. ಹಾಗೆ ನನ್ನ ಮಗ ಸ್ವಲ್ಪ ಆಟ ಆಡ್ತಿದ್ದ. ನಾನು ಫಸ್ಟ್ ಆಟ ಆಡಲಿಲ್ಲ. ಆಮೇಲೆ ಸ್ವಲ್ಪ ಮುಂದೆ ಹೋಗಿ ಕೂತ್ಕೊಂಡು ಆಟ ಆಡಿದೆ. ಏನೇ ಆಗಲಿ ತುಂಬ ಜನ ಹೋಗ್ತಾರೆ ನೋಡಿ, ಅವರೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ನಾವು ಅಷ್ಟೇ, ನಾವು 3 ಜನ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ತುಂಬ ಜನ ಬಂದಿದ್ದರು. ಹಾಗೆ ನಾವು ಅಲ್ಲಿ ಫೋಟೋ ತೆಗೆಸ್ಕೊಳೋಣ ಅಂತ ತೆಗೆಸ್ಕೊಂಡ್ವಿ ಬೀಚ್ ಹತ್ರ. ಅಲ್ಲಿ ಫೋಟೋ ತೆಗಿಯೋರೇ ಇದ್ದರು. ಒಂದು ಸ್ವಲ್ಪ ಜನದ ಫೋಟೋ ಎಲ್ಲ ತೋರಿಸಿದ್ರು. ಚೆನ್ನಾಗಿತ್ತು ಅಂತ. ಯಾವತ್ತೋ ಒಂದು ದಿವಸ ಬಂದಿದ್ದೀವಿ ನಾವು, ಮತ್ತೆ ಅಷ್ಟು ದೂರ ಜರ್ನಿ ಮಾಡಿಕೊಂಡು ಟೈಮ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಫೋಟೋ ತೆಗೆಸ್ಕೊಳೋಣ ಅಂತ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂತು ಫೋಟೋಸು. ಹಾಗೆ ಅವ್ರ ಫೋಟೋ ಆವಾಗಲೇ ಕೊಟ್ಬಿಟ್ರು ನಮಗೆ. ನಾವು ತಗೊಂಡೆಲ್ಲಿ ಇಟ್ಕೊಳೋದು, ಸನ್ಗ್ಲಾಸು, ಟೋಪಿ, ಹಾಗೆ ವಾಟರ್ ಬಾಟಲು, ಚಪ್ಪಲಿ ಎಲ್ಲ ಒಂದು ಕಡೆ ಅಲ್ಲಿ ಮುಂದೆ ಬಿಟ್ಟಿದ್ವಿ. ಎಲ್ಲರೂ ಒಂದೊಂದು ಕಡೆ ಬಿಟ್ಟಿದ್ರು. ಅಲ್ಲಿ ಇಟ್ಬಿಟ್ಟು ಒಂದೇ ಫೋಟೋನು ಕೂಡ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ನೀವು ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲರಿಗೂ ಅಷ್ಟೇ ಅಲ್ವಾ, ಬೀಚ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ. ಹೋಗೋವ್ರಿಗೂ ಒಂಥರ, ಹೋದ್ಮೇಲೆ ಒಂಥರ, ಬೀಚ್ ಒಳಗಡೆ ಇಳಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಥರ. ಆಮೇಲೆ ಹೋಗ್ತಾ ಹಾಡ್ತಾ ನಮಗೆ ಸ್ವಲ್ಪ ಬೋರ್ ಅನ್ನಿಸ್ತು. ಟೈಮ್ ಕೂಡ ಆಗಿತ್ತು, ಟಯರ್ಡ್ ಅಂತ ಅನ್ನಿಸ್ತಿತ್ತು. ಹೊರಡೋಣ ಅಂತ ಹಸ್ಬೆಂಡ್ಗೆ ಹೇಳ್ತಿದ್ದೆ, ಇನ್ನೂ ಟೈಮ್ ಇದೆ, ಒಂದು 4 o'clockವರೆಗೂ ಆಡು ಅಂತ. ಕೊನೆಗೂ 4 o'clockವರೆಗೂ ಆಟ ಆಡಿಸಿದ್ರು. ಆಮೇಲೆ ನಾವು ರೂಮ್ಗೆ ಹೋಗಿ 3 ತಲೆಗೆ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಹಾಗೆ ಬರ್ತಾ ಅಲ್ಲಿ ಸ್ನ್ಯಾಕ್ ತಿನ್ಕೊಂಡು ಬಿಡೋಣ. 7:15ಗೆ ಬಸ್ ಇರೋದ್ರಿಂದ, ಆಮೇಲೆ ನೈಟ್ ನಿಲ್ಲಿಸ್ತಾರೆ ಎಲ್ಲಾದರೂ ಊಟಕ್ಕೆ, ಅಲ್ಲಿ ಊಟ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ವಿ. ರೆಡಿ ಆದಮೇಲೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಟೆಲ್ಗೆ ಹೋದ್ವಿ. ಆ ಹೋಟೆಲಲ್ಲಿ ಸ್ನ್ಯಾಕ್ಸ್ ನಾವೇ ಒಂದು ಹೇಳಿದ್ರೆ ಅವರೇ ಒಂದು ಕೊಟ್ಟರು. ಅವರವರೇ ಜಗಳ ಆಡ್ತಾಯಿದ್ದಾರೆ ನಮ್ಮ ಮುಂದೆ. ಒಂದು ಸ್ವಲ್ಪ ನಮಗೆ ಬೇಜಾರು ಅಂತ ಅನ್ನಿಸ್ತು. ಹೊರಗಡೆ ಬಂದ್ಬಿಡೋಣ ಅಂತ, ಸುಮ್ಮನೆ ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ನಾವು ಸುಮ್ಮನಾದ್ವಿ. ಬಟ್ ಅವ್ರು ಅದನ್ನು ಅರ್ಥ ಮಾಡ್ಕೊತಾನೆ ಇರಲಿಲ್ಲ. ನೀವು ನೋಡ್ಬೋದು ನೋಡಿ, ನನ್ನ ಮಗ ಹೇಗೆ ಆಡ್ತಾ ಇದ್ದಾನೆ ನೀರಲ್ಲಿ, ನಮ್ಮ ಹಸ್ಬೆಂಡ್ ಹೇಗೆ ಹಿಡ್ಕೋತಾ ಇದ್ದಾರೆ ಅಂತ. ಬಾಡ್ತಾನೇ ಇಲ್ಲ. ಮುರುಡೇಶ್ವರ ಬೀಚಿಂದ ಬಂದಮೇಲೆ ಒಂದು 3 ಡೇಸು ಅಕ್ಕ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ನಿಮಿಷಾಂಬಾಗೆ ಹೋಗಿ ಬಂದಿದ್ದೆ. ಹಾಗೆ ಊರಿಗೆ ಮನೆ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ಈಗ ಮುರುಡೇಶ್ವರಕ್ಕೆ ಹೋಗಿ ಬಂದಿದ್ವಿ. ಮತ್ತು ಒಂದು ಫಂಕ್ಷನ್ ಇತ್ತು, ನಾನು ಟಯರ್ಡ್ ಆಗಿತ್ತು. ಅವನು ಬೇಡ ಅಂದ್ಬಿಟ್ಟು ಅಕ್ಕ ಮನೆಗೆ ಹೋಗಿದ್ವಿ. ಸ್ವಲ್ಪ ರೆಸ್ಟ್ ತೊಗೊಳೋಣ. ಹಾಗೆ ಮುಂದಿನ ವರ್ಷ ಅವ್ರಿಗೂ ಎಲ್ಲೂ ಹೋಗೋಕ್ಕಾಗಲ್ಲ, ಸ್ಕೂಲ್ ಸ್ಟಾರ್ಟ್ ಆಗಿದೆ. ಹಾಗೆ ಬೈಂಡ್ ಕೂಡ ಹಾಕ್ಸ್ಬೇಕಾಯ್ತು. ಅಕ್ಕ ಮಗಳು ಹಾಕ್ಕೊಡ್ತೀನಿ ಅಂತ ಹೇಳಿದ್ಲು. ಅವಳಿಗೆ ರಜಾ ಇತ್ತು. ಹೋಗೋಣ ಅಂತ ಹೋಗಿದ್ದೆ. ಬೈಂಡೆಲ್ಲ ಹಾಕ್ಕೊಟ್ಲು. ಮತ್ತು ಇದ್ದ ಒಂದು 3 ಡೇಸು. ಬರೋ ಟೈಮಲ್ಲಿ ಅಕ್ಕ ಮನೆಯಿಂದ ಏನು ಜ್ವರ 11:15 ಏನು ಮೈ ಸುಡ್ತಾ ಇದೆ. ಟೆಸ್ಟ್ ಮಾಡಿದ್ರೆ ಜ್ವರ ಜಾಸ್ತಿ ಇದೆ. ನಮ್ಮ ಹಸ್ಬೆಂಡು ಆವಾಗ ಬಂದು ಈಚೆ ಆರನ್ ಮಾಡ್ತಾಯಿದ್ದಾರೆ. ಕಾರು ಏನು ಈಚೆ ಬಂದಿಲ್ಲ, ಮನೆಗೆ ಹೋಗೋಣ ನಡಿ ಅಂತ. ನೋಡಿದ್ರೆ ಜ್ವರ ಜಾಸ್ತಿ ಇದೆ, ಬಾ ತೋರಿಸೋಣ ಅಂದ್ಬಿಟ್ಟು ವಿಶ್ವೇಶ್ವರನಗರದಲ್ಲಿರೋ ಆಸ್ಪತ್ರೆಗೆ ಹೋದ್ವಿ. ಹುಟ್ಟಾಗಿಂದ ಅಲ್ಲೇ ಆಲ್ಮೋಸ್ಟ್ ಜಾಸ್ತಿ ತೋರಿಸೋದು. ನಮ್ಮ ಮನೆ ಹತ್ರ, ಅಂದ್ರಳ್ಳಿ ಹತ್ರ ಎಮರ್ಜೆನ್ಸಿಗೆ ಹತ್ರ ಇದೆ ಅಂತ ತೋರಿಸ್ತೀವಿ. ಹೋಗಲಿಲ್ಲ ಅಂದಾಗ ನಾವು ವಿಶ್ವೇಶ್ವರನಗರಕ್ಕೆ ಹೋಗೇ ತೋರಿಸೋದು. ಹುಟ್ಟಾಗಿಂದ ತುಂಬ ಚೆನ್ನಾಗಿ ನೋಡಿದ್ದಾರೆ. ಹಂಗೆ ವ್ಯಾಕ್ಸಿನ್ ಕೂಡ ನಾನು ಅಲ್ಲೇ ಹಾಕ್ಸೋದು ಅವನಿಗೆ. ನಾನು ಗೌರ್ಮೆಂಟ್ ವ್ಯಾಕ್ಸಿನ್ ಹಾಕ್ಸಿಲ್ಲ, ನಾನು ಅಲ್ಲೇ ಯಾವಾಗಲೂ ಹಾಕ್ಸೋದು. ಗೌರ್ಮೆಂಟಲ್ಲಿ ಕೆಲವು ವ್ಯಾಕ್ಸಿನ್ ಕೊಡ್ತಾರೆ, ಕೆಲವು ವ್ಯಾಕ್ಸಿನ್ ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಎಲ್ಲ ವ್ಯಾಕ್ಸಿನು ಕೂಡ ಅಲ್ಲೇ ಹಾಕ್ಸಿರೋದು.
ನಾನು ಹೇಳಿದ್ನಲ್ಲ ಅವನಿಗೆ ಹೊಟ್ಟೆ ನೋವು ಅಂತ, ಹೊಟ್ಟೆ ನೋವು ಒಳಗಡೆ ಇದೆಯಂತೆ, ಹಾಗೆ ಇನ್ಫೆಕ್ಷನ್ ಕೂಡ ಆಗಿದೆಯಂತೆ, ಅದಕ್ಕೋಸ್ಕರ ಜ್ವರ ಬಂದಿದೆಯಂತೆ. ಅದು ಅಲ್ಲದೆ ಒಂದೇ ಸಮ ಟ್ರಾವೆಲಿಂಗು, ಸ್ಕೂಲು, ಅವನಿಗೆಲ್ಲ ಒಂಥರ ಗಜ್ಜಿ ಬಿಜ್ಜಿ ಅಂತ ಅನ್ನಿಸ್ತಿತ್ತು. ಕರೆಕ್ಟ್ ಟೈಮ್ ಊಟ ಮಾಡ್ತಿರ್ಲಿಲ್ಲ, ಮಲ್ಕೋತಿರ್ಲಿಲ್ಲ, ಅಲ್ಲಿ ಇಲ್ಲಿ ಹೋಗ್ತಿದ್ವಲ್ಲ, ಟಯರ್ಡ್ ಅಂತ ಅನ್ನಿಸ್ತಿತ್ತಲ್ವ, ಅದರಿಂದನೇ ಹೀಗಾಗಿದೆ ಅವನಿಗೆ. ನೆಕ್ಸ್ಟ್ ಏನಾದರೂ ಅವನು ಹೊಟ್ಟೆ ನೋವು ಅಂದರೆ ಗ್ಯಾರಂಟಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಹಾಗೆ ಡಾಕ್ಟ್ರಿಗೂ ಕೇಳಿದೆ ನಾನು ಸ್ಕ್ಯಾನಿಂಗ್ ಮಾಡಿಸೋದ ಅಂತ. ಅವರು ಏನು ಬೇಡ, ಇದೆಲ್ಲ ಕರೆಕ್ಟಾಗಿ ಹಾಕಿ ಅಂತ ಅಂದರು. ನಾನು ಹೇಳಿದ್ನಲ್ಲ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗಿದ್ವಿ ಅಂತ, ನೋಡಿ ಜಗಳ ಆಡ್ತಾ ಇದ್ದಾರೆ. ತಿನ್ಕೊಂಡು ಬಂದ್ವಿ. ಹಾಗೆ ಅವನಿಗೆ ಸರಿಯಾದ ಟೈಮ್ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಅನಿಸುತ್ತೆ. ಬಾಯಲ್ಲಿ ಬೆಳ್ಳಿಟ್ಕೊತಿದ್ನಲ್ಲ, ಇನ್ಫೆಕ್ಷನ್ನು ಕೂಡ ಅವನಿಗೆ ಆಗಿತ್ತು. ನೀರಲ್ಲೆಲ್ಲ ಜಾಸ್ತಿ ಆಟ ಆಡಿರೋದ್ರಿಂದ ಜ್ವರನೂ ಕೂಡ ಬಂದಿತ್ತು ಅಂತ ಅನಿಸುತ್ತೆ. ಬಿಸಿಲಲ್ಲೂ ಕೂಡ ಹೊರಗಡೆ ಎಲ್ಲ ಓಡಾಡ್ತಿದ್ವಲ್ಲ, ಅದೆಲ್ಲ ಒಟ್ಟಿಗೆ ಸೇರಿ ಎತ್ತಾಕ್ಬಿಟ್ಟಿದೆ ಒಂದೇ ಸಲ. ತುಂಬ ಜ್ವರ ಇತ್ತು ಅವನಿಗೆ. ರಾತ್ರಿ ಎಲ್ಲ ಎದ್ದು ಔಷಧಿ ಹಾಕೋದು, ಜ್ವರ ಟೆಸ್ಟ್ ಮಾಡೋದು, ಅಕ್ಕ ಮನೇಲಿ ಅವತ್ತೇ ಇದ್ಬಿಟ್ಟು ಬೆಳಗ್ಗೆ ಬಂದ್ವಿ ನಾವು. ನೋಡಿ ನಾವು ಬಸ್ ಹತ್ತಿದ್ವಿ ಮುರುಡೇಶ್ವರದಲ್ಲಿ ರಿಟರ್ನು. ಹಾಗೆ ನಾವು ಆಟೋ ಬುಕ್ ಮಾಡಿಕೊಂಡು ಜಳ್ಳಳ್ಳಿ ಕ್ರಾಸಿಂದ ಮನೆಗೆ ರೀಚ್ ಆದ್ವಿ. ನಾನು ಹೇಳಿದ್ನಲ್ಲ ಏನೇನು ಇನ್ಸಿಡೆಂಟ್ ನಡೀತು ಅಲ್ಲಿ ಅಂತ, ಬರುವಾಗ ಎಕ್ಸ್ಪೀರಿಯನ್ಸ್ ಬಸ್ಸಲ್ಲಿ ಆಗಿತ್ತು. ಇದೆಲ್ಲ ನಮಗೆಲ್ಲ ಒಂದು ಪಾಠ ಕಲಿಸುತ್ತೆ. ಹಾಗೆ ನಾನು ಹೇಳಿದ್ನಲ್ಲ ಅಲ್ಲಿಂದ ಬಂದಮೇಲೆ ನಾನು ಅಕ್ಕ ಮನೆಗೆ ಹೋಗಿದ್ದೆ, ಏನೇನು ಇನ್ಸಿಡೆಂಟ್ ಆಯಿತು ಅಂತ. ಹಾಗೆ ಮನೆಗೆಲ್ಲ ಬಂದಾದಮೇಲೆ ಶುಕ್ರವಾರ ಸಂಕಷ್ಟಹರ ಚತುರ್ಥಿ ಇತ್ತು. ಫಸ್ಟ್ ಟೈಮು ನನಗೆ ಮಾಡಬೇಕು ಅಂತ ಅನ್ನಿಸ್ತು. ನಾನು ಮನಸ್ಸಲ್ಲಿ ಒಂದೇ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಸಂಕಷ್ಟಹರ ಚತುರ್ಥಿ ಮಾಡಿದೆ, ಉಪವಾಸ ಇದ್ದೆ. ಹಣ್ಣುಗಳು ತೊಗೊಂಡೆ, ಯಾಕಂದರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಹಣ್ಣು ತಿನ್ನಬೇಕು, ನೀರು ಕುಡಿಬೇಕು ಅಂತ ಮೊದಲೇ ಫಿಕ್ಸ್ ಆಗಿದ್ದೆ. ಹಣ್ಣು ತಿನ್ಬೋದು, ಬಟ್ ಧಾನ್ಯ ತಿನ್ನಬಾರ್ದು, ಊಟ ಅನ್ನ ತಿನ್ನಬಾರ್ದು ಅಂತ ಗೊತ್ತಿತ್ತು. ನಾನು ತಿಳ್ಕೊಂಡಿದ್ದೆ, ಕೆಲವ್ರ ಹತ್ರ ಕೇಳಿದ್ದೆ ಕೂಡ. ಹಾಗೆ ನಾನು ಸಾಯಂಕಾಲ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ನನ್ನ ಮಗ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ವಿಡಿಯೋ ಮಾಡೋದನ್ನ. ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಹೋದ್ವಿ ಗಣೇಶ ದೇವಸ್ಥಾನಕ್ಕೆ. ತೊಗರಿಬೇಳೆ, ಗರಿಕೆ ಎಲ್ಲ ತಗೊಂಡು ಹೋಗಿ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಚಂದ ನೈಟ್ ಕಾಣಿಸ್ತಿರ್ಲಿಲ್ಲ, ಅದು ಆಲ್ಟರ್ನೇಟ್ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ನಾನು ಊಟ ಮಾಡಿ ಮಲ್ಕೊಂಡೆ. ಬೆಳಗ್ಗೆ ಆಯಿತು, ನೀವು ನೋಡ್ಬೋದು. ನಾನು ಈಗ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮಗನಿಗೆ ಎಷ್ಟು ಔಷಧಿಗಳು ಹಾಕಿದ್ದೀನಿ ಅಂತ. ಹಾಗೆ ಅವನಿಗೆ ಎಷ್ಟು ಜ್ವರ ಇತ್ತು ಅನ್ನೋದನ್ನು ನಾನು ಈಗ ವಿಡಿಯೋ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೇ ಇತ್ತು ಜ್ವರ. ನಾನು ಡಾಕ್ಟ್ರಿಗೆ ಮತ್ತೆ ಕಾಲ್ ಮಾಡಿದೆ, ಅವರು ಬೇರೆ ಮೆಡಿಸನ್ ಹಾಕಕ್ಕೆ ಹೇಳಿದ್ರು. ಅದು ಹಾಕಾದ್ಮೇಲೆ ಕಡಿಮೆ ಆಯಿತು. ಸ್ವಲ್ಪ ಐಟಮ್ಗಳೆಲ್ಲ ಖಾಲಿ ಆಗಿತ್ತು, ಮನೇಲಿ ಯಾವುದೂ ಇರಲಿಲ್ಲ. ಡಿಮಾರ್ಟ್ಗೆ ಹೋಗೋಣ ಅಂತ ನಾನು ನಮ್ಮ ಹಸ್ಬೆಂಡ್ ಅಂದ್ಕೊಂಡ್ವಿ. ನನ್ನ ಮಗನ್ನ ಕೆಳಗಡೆ ಅಜ್ಜಿ ಮನೇಲಿ ಬಿಟ್ಟೆ. ತುಂಬ ಜಾಸ್ತಿ ರೇಷನ್ ತರಬೇಕಾಯ್ತು. ಈಗ ಸದ್ಯಕ್ಕೆ ಸ್ವಲ್ಪ ತರೋಣ, 1ನೇ ತಾರೀಕು ಮೇಲೆ ಹೋಗೋಣ ಅಂತ, ಎಷ್ಟು ಬೇಕೋ ಅಷ್ಟು ತೊಗೊಳೋಣ ಅಂತ ಹೊರಟ್ವಿ. ನಾವು ಯಾವಾಗಲೂ ಸುಂಕುದಕಟ್ಟೆಲಿರೋ ಡಿಮಾರ್ಟ್ಗೆ ಹೋಗೋದು ಮನೆ ಹತ್ರ, ಯಾಕಂದರೆ ಹಸ್ಬೆಂಡು ತರ್ತೀನಿ ಅಂತಾರೆ. ಬಟ್ ನಾನು ಹೋಗಿ ಏನು ಬೇಕೋ ತೊಗೊಂಡು ಬಂದೆ, ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ಹೋದ್ವಿ, ಸಣ್ಣ ಪುಟ್ಟ ಏನು ಬೇಕೋ ತೊಗೊಂಡು ಬಂದ್ವಿ. ಒಳಗಡೆ ಏನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ತೊಗೊಂಡು ಹಾಗೆ ಸ್ವಲ್ಪ ಕೆಲಸ ಇತ್ತು, ಅಮ್ಮ ಮನೆ ಹತ್ರ ಹೋಗಿದ್ವಿ. ನನ್ನ ಬಟ್ಟೆ ಎಲ್ಲ ಸ್ವಲ್ಪ ಅಲ್ಲೇ ಇತ್ತು, ಎಲ್ಲ ಬಟ್ಟೆ ಎಲ್ಲ ತೊಗೊಂಡು ಬಂದೆ ಮನೆಗೆ.
ಮನೆ ಹತ್ರ ಬಂದಮೇಲೆ ಸ್ವಲ್ಪ ಹಾಗೆ ಸುಮ್ಮನೆ ಮಾಡಿ ಮೇಲೆ ಹೋಗಿದ್ವಿ. ನಾನು, ನಮ್ಮ ಹಸ್ಬೆಂಡು ಹಾಗೆ ನನ್ನ ಮಗ. ನಾನು ಹಾಗೆ ಹೊರಗಡೆ ಸಾಯಂಕಾಲ ಹಾಗೆ ಇರೋದ್ರಿಂದ ಗಾಳಿ ಎಲ್ಲ ಚೆನ್ನಾಗೆ ಬೀಸ್ತಿತ್ತು. ಹಾಗೆ ಎದುರುಗಡೆ ಹಿಂದ್ಗಡೆ ಮನೆ ಕಟ್ತಿದ್ರು. ಹಾಗೆ ಅಲ್ಲಿ ಮನೆ ಕಟ್ಟೋರು ಕೂಡ ಅಲ್ಲಿ ಚಿಕ್ಕದಾಗೆ ಮನೆ ಈ ಕಡೆ ಕಟ್ಕೊಂಡಿದ್ರು. ನಮ್ಮ ಕಿಟಕಿಯಿಂದ ಕಾಣಿಸುತ್ತೆ, ರೂಮ್ ಕಿಟಕಿಯಿಂದ ಈ ಮನೆ. ಅವರು ಜೋಳದ ರೊಟ್ಟಿ ನೋಡಿ ಹೇಗೆ ತಟ್ತಾ ಇದ್ದಾರೆ, ತುಂಬ ಚೆನ್ನಾಗೇ ತಟ್ತಾ ಇದ್ದಾರೆ. ನಮಗಿಂತ ಜೋರಾಗಿರೋರು ನೋಡಿಕೊಂಡು ಹೊಟ್ಟೆವ್ರಿಗೆ ಪಟ್ಕೊಳ್ಳೋಕ್ಕಿಂತ ನಮಗಿಂತ ಕೆಳಗಡೆ ಇರೋರನ್ನ ನೋಡಿ ನಾವು ಚೆನ್ನಾಗಿದ್ದೀವಿ ಅಂತ ಸಮಾಧಾನ ಪಟ್ಕೋಬೇಕು. ಇರೋದನ್ನ ಬಿಟ್ಟು ಇಲ್ದಿರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೂ ಒಂದು ಇದ್ರ ಜೊತೆಲಿ ಹೇಳಬೇಕು ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ನಮ್ಮದು ಎಷ್ಟು ಕಮಿಟ್ಮೆಂಟ್ ಇದೆ, ಎಷ್ಟು ಆದಾಯ ಬರುತ್ತೆ, ಅದನ್ನ ನೋಡಿಕೊಂಡು ನಾವು ಕಮಿಟ್ಮೆಂಟ್ ಮಾಡ್ಕೋಬೇಕು. ಅತಿಯಾಗಿ ಸಾಲ ಮಾಡಿಕೊಂಡು ಸಿಗಾಕೊಳ್ಳೋಕ್ಕೆಲ್ಲ ಹೋಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇವ್ರುಗಳು ಅಷ್ಟೇ, ಇಲ್ಲಿ ಕೆಲಸಕ್ಕೆ ಅಂತ ಬಂದಿರ್ತಾರೆ ಅಷ್ಟೇ. ಇವ್ರುಗಳೂ ಊರೆಲ್ಲ ತುಂಬ ಆಸ್ತಿಗಳು ಮಾಡ್ಕೊಂಡಿರ್ತಾರೆ. ನಾನು ಜೋಳದ ರೊಟ್ಟಿ ತಟ್ಟೋದು ನೋಡಿರಲಿಲ್ಲ, ಇವತ್ತೇ ಹೀಗೆ ನೋಡಿದ್ದು ಹೇಗೆ ತಟ್ತಾರೆ ಅಂತ. ನೋಡಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ತಟ್ತಾ ಇದ್ದಾರೆ. ನಾವು ಚಪಾತಿ ಲಟ್ಟಿಸ್ತೀವಲ್ಲ, ಹಾಗೆ ಅವ್ರು ಬರೀ ಕೈಯಲ್ಲೇ ಮಾಡ್ತಾ ಇದ್ದಾರೆ. ಹಾಗೆ ಅವರು ತಟ್ಟಿರೋ ಜೋಳದ ರೊಟ್ಟಿನ ಬೇಯಿಸಿರೋ ಜೋಳದ ರೊಟ್ಟಿ ಕೆಳಗಡೆ ಇಟ್ಕೊಂಡು ಮೇಲೆ ಹಾಕ್ತಾ ಇದ್ದಾರೆ. ನೋಡಿ ನೀಟಾಗೆ ಕಾಣಿಸುತ್ತೆ. ಯಾಕೆಂದರೆ ಅದು ಮೋಸ್ಟ್ಲಿ ನನಗೂ ಯಾವತ್ತೂ ಜೋಳದ ರೊಟ್ಟಿ ಅಷ್ಟಾಗಿ ತಿಂದು ಇಲ್ಲ, ಮತ್ತು ಹೇಗೆ ತಟ್ಟಾರೆ ನೋಡು ಇಲ್ಲ, ಬೇಯಿಸೋದು ನೋಡಿಲ್ಲ. ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಅದು ಹಾಗೆ ಕೈಯಲ್ಲಿ ಎತ್ಕೊಂಡು ರೊಟ್ಟಿ ಹಾಕೋಕ್ಕೋದ್ರೆ ತಟ್ಟಿರೋ ರೊಟ್ಟಿ ಮುರಿದೋಗುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಬಿಸಿ ಇರೋ ರೊಟ್ಟಿನ ಕೆಳಗಡೆ ಇಟ್ಕೊಂಡು ತಟ್ಟಿರೋ ರೊಟ್ಟಿನ ಮೇಲೆ ಇಟ್ಕೊಂಡು ಹಂಚ ಮೇಲೆ ಹಾಕ್ತಾರೆ ಅನಿಸುತ್ತೆ. ಆವಾಗ ಆರಾಮಾಗಿ ಅವ್ರು ಬೇಯಿಸ್ಕೋಬೋದು ಅಂತ ಅನಿಸುತ್ತೆ. ಹಾಗೆ ನಮ್ಮ ಹಸ್ಬೆಂಡು ನನ್ನ ಮಗನ್ನ ಕರ್ಕೊಂಡು ಸ್ವಲ್ಪ ಪಾರ್ಕ್ ಹೋಗ್ತೀನಿ ಅಂತ ಹೇಳಿದ್ರು. ಹೋಗಿ ಬನ್ನಿ ಅಂತ ಅಂದೆ. ಅವರು ಪಾರ್ಕಿಗೆ ಹೋದರು. ಯಾಕಂದರೆ ಅವನಿಗೂ ರಜೆ ಎಲ್ಲ ಕಂಪ್ಲೀಟ್ ಆಯಿತು ಆಲ್ಮೋಸ್ಟು. ನಮ್ಮ ಹಸ್ಬೆಂಡ್ಗೂ ಕೂಡ ರಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಯಾಕೆಂದರೆ ಇನ್ನು ಯಾವಾಗೋ ಒಂದು ಸಲ ವಾರಕ್ಕೊಂದು ಸಲ ಕರ್ಕೊಂಡು ಹೋದ್ರೆ ಆಯಿತು, ಇಲ್ದಿದ್ರಿಲ್ಲ ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿದೆ ನಾನು. ಕರ್ಕೊಂಡು ಹೋಗಿ ಬಂದರು. ನೋಡಿ ನಮ್ಮ ಮನೆ ಹತ್ರ ಸುತ್ತಮುತ್ತ ಅಷ್ಟೇ ಮನೆ ಆಗಿಲ್ಲ, ಬಟ್ ಒಂದು ಸ್ವಲ್ಪ ಆಚೆ ಈಚೆ ಎಲ್ಲ ಬರೀ ಬಿಲ್ಡಿಂಗ್ಗಳೇ. ನೋಡಿ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕ್ಲೈಮೇಟ್ ಕೂಡ. ಹಾಗೆ ನಾನು ವಿಡಿಯೋ ಕ್ಲಿಪ್ನ ತಗೊಂಡೆ. ನನಗೆ ಕೆಲವೊಂದು ಸಲ ಅನಿಸುತ್ತೆ ವಿಡಿಯೋ ಮಾಡ್ಕೊಳ್ಳುವಾಗ ನಮ್ಮ ಮನೆ ಹಿಂದೆ ಮುಂದೆ ಏನು ಮನೆಗಳೇ ಇಲ್ವಾ, ನಮ್ಮದೇ ಇದೆಯಾ ಅಂತ ಕೆಲವರು ವ್ಲಾಗ್ಗಳು ಮಾಡಿದಾಗ ತಿಳ್ಕೊತಾರೆ ಅಂತ. ಬಟ್ ನೋಡಿ ಅದಕ್ಕೋಸ್ಕರನೇ ನಾನು ಸುತ್ತಮುತ್ತ ತೋರಿಸ್ತಾ ಇದ್ದೀನಿ. ತುಂಬ ಮನೆಗಳಿದೆ, ನಾವಿರೋ ಜಾಗದಲ್ಲಿ ಸ್ವಲ್ಪ ಮನೆಗಳಿಲ್ಲ ಅಷ್ಟೇ. ಈಗ ಪೋತಿಸಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಇದು ನಮ್ಮ ಹಸ್ಬೆಂಡ್ಗೆ ತೊಗೊಂಡ್ವಿ ಅಂತ ಅಂದ್ವಲ್ಲ, ಮುರುಡೇಶ್ವರದಲ್ಲಿ ಹಾಕ್ಕೊಂಡಿದ್ರು, ನೀವು ನೋಡ್ಬೋದು ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕ್ಲಾತು ಅಷ್ಟೇ ತುಂಬ ಸಾಫ್ಟ್ ಇದೆ, ಕಾಟನ್ ಮೆಟೀರಿಯಲ್ಲು. ಇದು ಅಮೌಂಟ್ ಬಂದು 545 ರುಪೀಸು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಶರ್ಟ್ಗೆ ಈಗ 545 ಆಗುತ್ತೆ ವಿತ್ ಶಾರ್ಟ್ಸು. ತುಂಬ ಚೆನ್ನಾಗಿದೆ. ನಾನು 2 ಸೆಟ್ ತೊಗೊಂಡೆ, ನಮ್ಮ ಹಸ್ಬೆಂಡು 2 ಸೆಟ್ ತೊಗೊಂಡ್ರು. ಹಾಗೆ ನನ್ನ ಮಗಂಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಒಂದು ಸ್ಲೀವ್ಲೆಸ್ಸು ಹಾಗೆ ಶಾರ್ಟ್ಸು, ಇನ್ನೊಂದು ಟೀ ಶರ್ಟು. ಮುರುಡೇಶ್ವರದಲ್ಲಿ ಹಾಕ್ಕೊಂಡಿದ್ನಲ್ಲ ನನ್ನ ಮಗ ಎಲ್ಲೋ ಕಲರ್ ಶರ್ಟ್ಗೆ, ಅದು ಶಾರ್ಟ್ಸ್ 2 ಪೇರ್ ಸೆಟ್ಗೆ 450 ರುಪೀಸು. ನಾನು 2 ಸೆಟ್ಟಂಗೆ ತೊಗೊಂಡೆ. ಒಂದು 450 ಹಾಗೆ 450 ರುಪೀಸು, 900 ರುಪೀಸ್ ಆಯಿತು. ತುಂಬ ಚೆನ್ನಾಗಿದೆ. ನೀವು ನೋಡಿದ್ರಲ್ಲ ಕ್ವಾಲಿಟಿ ಹೇಗಿದೆ ಅಂತ.
ತುಂಬ ಸಾಫ್ಟ್ ಇದೆ ಬಟ್ಟೆನೂ ಕೂಡ, ವರ್ತ್ ಅಂತ ಅನ್ನಿಸ್ತು ನನಗೆ. ನಾನು ಬೇರೆ ಕಡೆ ಅಂಗಡಿಯಲ್ಲೆಲ್ಲ ನೋಡಿದೆ, ಈ ಥರ 2 ಪೇರ್ ಸೆಟ್ ಸಿಕ್ಕಿಲ್ಲ. ಹಾಗೆ ಅಮೌಂಟು ಕೂಡ 450 ರುಪೀಸ್ ಸಿಗಲ್ಲ, 5 ಇಯರ್ಸ್ಗೆ ಸಿಗೋದು ಇಲ್ಲ ಈ ಥರ ಬಟ್ಟೆಗಳು. ನನಗೆ ವರ್ತ್ ಅಂತ ಅನ್ನಿಸ್ತು, ಅಲ್ಲೇ ಬೈ ಮಾಡಿದೆ ನಾನು. ನೀವು ಈ ವಿಡಿಯೋದಲ್ಲಿ ಲಾಗಲ್ಲಿ ನೋಡಿದ್ರಲ್ಲ, ಗಂಗಮ್ಮ ಮಾಡೋಕ್ಕೆ ಸ್ಯಾರಿ ತೊಗೊಂಡು ಪೂಜೆಗೆ ಇಟ್ಟಿದ್ನಲ್ಲ, ಈಗ ತೋರಿಸ್ತೀನಿ ಆ ಸ್ಯಾರಿ. ನೋಡಿ, ಇದೇ ಸ್ಯಾರಿ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಥರ ಸ್ಯಾರಿ ಇರಲಿಲ್ಲ. ನಾನು ಅಮೃತಧಾರೆ ಸೀರಿಯಲಲ್ಲಿ ಅವ್ರ ಬರ್ತಡೆಗೆ ಉಟ್ಕೊಂಡಿದ್ರು, ಈ ಥರ ಹುಡುಕ್ತೆ ಸಿಕ್ಕಲಿಲ್ಲ. ಈಗ ಸಿಕ್ತು, ನಾನು ತಗೊಂಡೆ, ಬೈ ಮಾಡಿದೆ. ಈಗ ಆ್ಯಕ್ಚುಲಿ ಇದು ಬಾಂದಿನಿ ಸೀರೆ ಅಂತ ಹೇಳ್ತಾರಲ್ಲ, ಆ ಟೈಪಲ್ಲಿದೆ ಅಂತ ಅಂದ್ಕೊತೀನಿ. ಬಾರ್ಡ್ರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ವೇರ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಕ್ಚುಲಿ ನನ್ನ ಹತ್ರ ಈ ಥರ ಸ್ಯಾರಿ ಇರಲಿಲ್ಲ, ಒಂದಿರಲಿ ಅಂತ ತಗೊಂಡೆ. ಅದ್ರ ಜೊತೆಗೆ ಇನ್ನೊಂದು ಸ್ಯಾರಿ ತೋರಿಸ್ಬೇಕು ನಾನು, ಅದು ಮತ್ತು ಇದು ತಗೊಂಡೆ. ನೋಡಿ, ಈಗ ಇದು ನೋಡ್ಬೋದು ನೀವು, ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈ ಸ್ಯಾರಿ ತುಂಬ ಚೆನ್ನಾಗಿದೆ. ನಾನು ವರಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೀನಿ ಸ್ಯಾರಿನ. ಇದನ್ನು ದೇವ್ರಿಗಾದ್ರೂ ಉಡಿಸ್ಬೋದು ಅಂತ ನೋಡೋಣ, ಇನ್ನು ಅಷ್ಟರಲ್ಲಿ ತೊಗೋತೀನೇನೋ ಬೇರೆ ಸ್ಯಾರಿನ, ಯಾಕಂದರೆ ಬ್ಲೂ ಇದೆ ಅಲ್ಲ, ಬೇಡ ಅಂತ ಅಂದ್ಕೊಂಡಿದ್ದೀನಿ. ವರಲಕ್ಷ್ಮಿ ಹಬ್ಬಕ್ಕೆ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳೋಣ ಅಂತ ಇದ್ದೀನಿ. ನೋಡೋಣ ಆ ಟೈಮಲ್ಲಿ ನನಗೇನು ಅನಿಸುತ್ತೆ ಅಂತ. ಹಾಗೆ ನಾನು ಯಾವಾಗಲೂ ವರಲಕ್ಷ್ಮಿ ಹಬ್ಬಕ್ಕೆ ನಾನು ಕಾಟನ್ ಸೀರೆನೇ ತೊಗೊಳೋದು. ನಾನು ರೇಷ್ಮೆ ಸೀರೆ ತೊಗೊಂಡ್ರೆ ಅದಕ್ಕೆಲ್ಲ ಪಿನ್ ಹಾಕಬೇಕಾಗುತ್ತೆ, ಯಾಕಂದರೆ ದೀಪ ಎಲ್ಲ ಹಚ್ಚುತ್ತಾ ಇರ್ತೀವಿ, ಪಕ್ಕದಲ್ಲಿ ಒಂಚೂರು ಡ್ಯಾಮೇಜ್ ಆದರೂ ಕಷ್ಟ ಅಂತ. ಅದು ಅಲ್ಲದೆ ನನ್ನ ಹತ್ರ ರೇಷ್ಮೆ ಸೀರೆಗಳಿದ್ದೆ, ಇರೋದನ್ನೇ ಉಟ್ಕೊಳ್ಳೋದಿಲ್ಲ ನಾನು. ಯಾವಾಗ ಉಟ್ಕೋತೀನೋ ಏನೋ, ಮಳೆಗಾಲದಲ್ಲೂ ಉಡೋಕ್ಕಾಗಲ್ಲ ರೇಷ್ಮೆ ಸೀರೆಗಳು. ಹಾಗೆ ಫಂಕ್ಷನ್ ಟೈಮಲ್ಲೂ ಅಷ್ಟೇ, ಯಾರಪ್ಪ ಉಟ್ಕೋತಾರೆ ಆ ರೇಷ್ಮೆ ಸೀರೆನ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಕಾಟನ್ ಸೀರೆಗಳನ್ನೇ ವೇರ್ ಮಾಡೋದು, ಸಿಂಪಲ್ಲಾಗಿರೋದನ್ನೇ. ಆವಾಗವಾಗ ಫಂಕ್ಷನ್ಗಳ ಟೈಮಲ್ಲೂ ತೊಗೋತಾ ಇರ್ತೀನಿ. ಸೀರೆ ಅಂತೂ ತುಂಬ ಇದೆ, ಬಟ್ ಇನ್ನು ಬ್ಲೌಸು ಹೊಲೆ ಹಾಕಿಲ್ಲ. ಬೇಡ, ನಾನೇ ಹೊಲ್ಕೊಳ್ಳೋಣ ಮಿಷಿನ್ ತಗೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ಮಿಷಿನ್ ತಗೊಂಡಾಗ ನಾನೇ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಕಾಂಬೋ 2 ಪೀಸ್ 900 ರುಪೀಸು. ತುಂಬ ಚೆನ್ನಾಗಿದೆ ಸ್ಯಾರಿ ಇದು, ನನಗಂತೂ ತುಂಬ ಇಷ್ಟ ಆಯಿತು. ವರ್ತ್ ಅಂತ ಅನ್ನಿಸ್ತು. 2 ಸ್ಯಾರಿಗೆ 900 ರುಪೀಸು. ಕೆಲವು ಸಲ ನಾವು ಹುಡ್ಕೊಂಡೋದು ಸಿಗಲ್ಲ ಇಂಥ ಸ್ಯಾರಿಗಳು, ನಮಗೆ ಬೇಕಾಗಿರೋದು ಕಲರ್ಸ್ ಆಗಿರ್ಬೋದು, ಕಾಂಬಿನೇಷನ್ ಆಗಿರ್ಬೋದು, ನಮಗೆ ಸಿಗೋದಿಲ್ಲ. ನನಗೆ ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ, ಆದರೂ ನಾನು ತುಂಬ ಹುಡುಕಿ ತೊಗೊಂಡೆ, ನನಗಿಷ್ಟ ಆಯಿತು. ಇದು ಸಿಂಗಲ್ ಸ್ಯಾರಿ ತೊಗೊಂಡೆ ನಾನು, ಪ್ಲೇನು ನನ್ನ ಹತ್ರ ಇರಲಿಲ್ಲ. ಇದು ಬ್ಲೌಸ್ ಇಲ್ಲ, ಬರೀ ಪ್ಲೇನ್ ಸ್ಯಾರಿ ಅಷ್ಟೇ. ಇದು ಬಂದು 450 ರುಪೀಸು. ವರ್ತ್ ಅಂತ ಅನ್ನಿಸ್ತು ನನಗೆ. ಅಂಗಡಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದಕ್ಕಿಂತ ಸ್ವಲ್ಪ ರೇಟು. ಅದು ಅಲ್ಲದೆ ನನ್ನ ಹತ್ರ ಇದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದು ಸಿಲ್ವರ್ ಕಲರ್ ಬ್ಲೌಸ್ ಕೂಡ ಇದೆ. ಅದು ಆಗುತ್ತೆ ಅಂತ ತೊಗೊಂಡಿದ್ದೀನಿ. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನಾನು ಒಂದು ಸ್ಯಾರಿ ತೊಗೋಬೇಕಾಯಿತು ಅಂತ, ಅದಕ್ಕೆ ಇದನ್ನು ಬೈ ಮಾಡಿದೆ ನಾನು. ಸ್ಯಾರಿನ ಸತ್ಯನಾರಾಯಣ ಪೂಜೆಗೆ ಹಾಕೋಣ ಅಂತ ಇದ್ದೀನಿ. ಸತ್ಯನಾರಾಯಣ ಪೂಜೆ ಮಾಡ್ಸೋಣ ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ನಾವು, ಬಟ್ ನನ್ನ ಮಗಂಗೆ ಹುಷಾರಿರಲಿಲ್ಲ, ಅದಕ್ಕೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ವೀಕಲ್ಲಿ. ಯಾರೂ ಮಿಸ್ ಮಾಡ್ಕೋಬೇಡಿ, ಆ ವಿಡಿಯೋನ ನೋಡ್ಬೋದು ನೀವು. A to Z ಸತ್ಯನಾರಾಯಣ ಪೂಜೆದು ಎಲ್ಲ ಲಾಗಲ್ಲಿ ಹಾಕಿರ್ತೀನಿ ನಾನು. ನನ್ನ ಮಗಂಗೆ ಹುಷಾರಾದರೆ ಸದ್ಯಕ್ಕೆ ಅಷ್ಟೇ ಸಾಕು, ಅದಕ್ಕೋಸ್ಕರ ಅಂದ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ ನಮಗೆ ಗಿಫ್ಟು ಅಂತ ನೋಡಿ ಇದು ಪೋತಿಸಲ್ಲಿ ಕೊಟ್ಟಿದ್ದಾರೆ. ಎಷ್ಟೇ ತೊಗೊಂಡ್ರು ಅಷ್ಟೇ, ಅಲ್ಲಿ ಬಂದಿರೋರಿಗೆಲ್ಲ ಒಂದೊಂದು ಈ ಥರ ಪ್ಲೇಟ್ ಕೊಟ್ಟರು ಅಂತಲೇ ಹೇಳ್ಬೋದು. ವೆಲ್ಕಮ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. 7th ಫ್ಲೋರ್ವರೆಗೂ ಇದೆ. A to Z ಇದೆ. ಬ್ಯಾಗ್ಗಳಾಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಆಮೇಲೆ ಬ್ರೈಡಲ್ ಕಲೆಕ್ಷನಿಂದ ಹಿಡಿದು A to Z ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸಲ ವಿಸಿಟ್ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಅಲ್ಲಿ ಏನೇನಿದೆ, ಯಾವ ರೇಂಜಲ್ಲಿ ಸಿಗುತ್ತೆ ಅಂತ. ಇನ್ನು ಬ್ಲೌಸು ಹೊಲೆ ಹಾಕಿಲ್ಲ,
ಬೇಡ ನಾನೇ ಹೊಲ್ಕೊಳ್ಳೋಣ ಮಿಷಿನ್ ತಗೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಗ ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾನಲ್ಲ, ನನಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ, ಅವಾಗ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ನನ್ನ ಮಗ ಸ್ಕೂಲ್ಗೆ ನಿನ್ನೆಯಿಂದ ಪ್ರಿಪೇರ್ ಮಾಡಿದೆ, ಹೋಗ್ಬೇಕು ಸ್ಕೂಲ್ಗೆ ಅಂತ. ಬೆಳಗ್ಗೆನೂ ಅಷ್ಟೇ ಸ್ಕೂಲ್ಗೆ ಹೋಗ್ಬೇಕಾ ಅಂತ ಅವನು ರಜಾ ಮಜಾ ಅಂತ ಅಂತಿದ್ದ. ನಿನ್ನೆ ಊಟದ ಬಾಕ್ಸ್ ಎಲ್ಲ ಬುಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ, ತಗೊಂಡೋಗಿ ಎತ್ತಿಟ್ಬಿಡ್ತಾ ಇದ್ದ. ನಾನು ಎತ್ತಿ ಹಾಲಲ್ಲಿಟ್ಟು ಅವ್ನು ತೊಗೊಂಡೋಗಿ ರೂಮ್ಗೆ ಇಡ್ತಿದ್ದ, ಹಿಂಗೆ ಮಾಡ್ತಿದ್ದ. ಆಮೇಲೆ ನಿದ್ದೆ ಅವನಿಗೆ ಸಾಕಾಗಿಲ್ಲ ಅಂತ ಅನಿಸುತ್ತೆ, ಸ್ಕೂಲಲ್ಲಿ ಏನೋ ಮಲ್ಕೊಬಿಡ್ತಾನೋ ಏನೋ ಅಂತ ನೋಡಬೇಕು. ಇವತ್ತಿಂದ ನಾನು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು. ಸ್ಕೂಲಿಂದ ಬರ್ತಾನೆ, ಊಟ ಮಾಡಿ ಮಲ್ಕೊಡ್ತಾನೆ, ಸಾಯಂಕಾಲ ಎದ್ದೊಳ್ತಾನೆ ಅಲ್ಲ, ನನಗೆ ವ್ಲಾಗ್ಗಳು ಮಾಡೋಕ್ಕೆ ಟೈಮ್ ಸಿಗುತ್ತೆ. ಈವ್ನಿಂಗ್ ನಮ್ಮ ಮನೆ ಕಡೆ ಒಂದು ದಿವಸ ವಾತಾವರಣ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅದು ಒಂದು ವಿಡಿಯೋ ಕ್ಲಿಪ್ ತಕ್ಕೊಂಡು ಹಾಕೋಣ ಅಂತ ಈ ವ್ಲಾಗಲ್ಲಿ ಹಾಕಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಆಕಾಶ ಒಂಥರ ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಹಾಗೆ ಮಧ್ಯ ಮಧ್ಯ ಲೈಟ್ ಇರೋದ್ರಿಂದನೂ ಅಷ್ಟೇ. ಹಾಗೆ ವೆಕೇಷನ್ ಮುಗಿಸ್ಕೊಂಡು ಫಸ್ಟ್ ಟೈಮು ನನ್ನ ಮಗ ಸ್ಕೂಲ್ಗೆ ಹೋಗಿದ್ದನ್ನ ವ್ಲಾಗಲ್ಲಿ ಹಾಕೋಣ ಅಂತ ಕ್ಲಿಪ್ ಹಾಕ್ತೆ. ಮನೆಗೆ ಬಂದ, ನೋಡ್ಬೋದು ಕರ್ಕೊಬಂದರು ಅವ್ರ ಅಜ್ಜಿ. ವೆಕೇಷನ್ಗಿಂತ ಮುಂಚೆ ಹೋದ್ಸಲ ಅವನು ಸ್ಕೂಲ್ಗೆ ಹೋಗಿದ್ದಾಗ ಸ್ವಲ್ಪ ಆಟಗಳೆಲ್ಲ ಆಡಿಸಿದ್ರು. ಆ ವಿಡಿಯೋ ಕ್ಲಿಪ್ನೆಲ್ಲ ನನಗೆ ವಾಟ್ಸಪ್ಪಲ್ಲಿ ಹಾಕಿದ್ರು. ಅದನ್ನು ನಾನು ಈಗ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹೇಗೆ ಅವನು ಆಟ ಆಡಿದ್ದಾನೆ, ಮಕ್ಕಳೆಲ್ಲ ಹೇಗೆ ಆಟ ಆಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ಅನ್ನೋದನ್ನು. ಅದ್ರ ಜೊತೆಗೆ ಬಾಲ್ ಆಡೋದು ಕೂಡ ಇತ್ತು ನನ್ನ ಮಗಂದು, ಹಾಗೆ ಬೇರೆ ಮಕ್ಕಳದು ಕೂಡ. ಆ ವಿಡಿಯೋ ಕ್ಲಿಪ್ಪು ಡಿಲೀಟ್ ಆಗಿಬಿಟ್ಟಿದ್ದೆ, ಸಿಕ್ಕಲಿಲ್ಲ. ನನಗಿಷ್ಟೇ ಸಿಕ್ಕಿದ್ದು, ಅದನ್ನು ನಾನು ಈಗ ಹಾಕಿದ್ದೀನಿ, ನೋಡ್ಬೋದು ನೀವು. ಈಗಾಗಲೇ 1-2-3 ಡೇಸಿಂದ ನಮ್ಮ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನನಗೆ ಹಾಗಾಗಿ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ. ಮುಂದೆ ಡೈಲಿ ಲಾಗ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಯಾರೂ ಮಿಸ್ ಮಾಡ್ಕೊಳ್ದೇರೆ ನೋಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಜೊತೆ ಹೇಗೆ ನನ್ನ ರೂಟೀನ್ ಇರುತ್ತೆ, ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಕೂಡ ಕೊಡ್ತೀನಿ. ಹಾಗೆ ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನು ಹಂಚ್ಕೋತೀನಿ. ನಾವು ಗಂಗಮ್ಮ ಮಾಡೋಕ್ಕೆಲ್ಲ ಹೋದಾಗೆಲ್ಲ ತುಂಬ ಬಿಸಿಲಿತ್ತು ಆವಾಗ. ಇವಾಗ ಒಂದು ಸ್ವಲ್ಪ ದಿವಸದಿಂದ ಮಳೆ ಸ್ಟಾರ್ಟ್ ಆಗಿದೆ, ಎಲ್ಲ ಕೋಲ್ಡು ವೆದರ್ ಎಲ್ಲ ಇದೆ. ಸ್ವಲ್ಪ ಹೆಲ್ತ್ ಬಗ್ಗೆನೂ ಕೂಡ ನಾವು ಕಾಳಜಿ ವಹಿಸ್ಬೇಕು. ನನಗೂ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿದೆ. ಬಿಸಿ ಬಿಸಿ ತಿನ್ನಬೇಕು, ಬಿಸಿ ಬಿಸಿ ಊಟ ಮಾಡಿದ್ರೆ ಜೀರ್ಣ ಆಗುತ್ತೆ ಅಲ್ಲ, ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ. ಆದಷ್ಟು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ ಅಲ್ವಾ, ನಾವು ಚೆನ್ನಾಗಿದ್ದರೆ ಮನೇಲೆಲ್ಲ ಎಲ್ಲರನ್ನೂ ನೋಡ್ಕೋಬೋದು. ನಾವು ನಮ್ಮ ಬಗ್ಗೆ ಕೂಡ ಕೇರ್ ಮಾಡಬೇಕು. ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆಗಳು ಒಣಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ 1 ಇಯರಿಂದ ನಾನು ಶಾಪಿಂಗ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನನ್ನ ಮಗ ಈಗ ಸ್ಕೂಲ್ಗೆ ಹೋಗೋದ್ರಿಂದ ಸ್ವಲ್ಪ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಅವನಿಗೂ ಕೂಡ ಶೂ ಆಗಿರ್ಬೋದು, ಸ್ವೆಟರ್ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಬಾಕ್ಸ್ಗಳಾಗಿರ್ಬೋದು ತಗೋಬೇಕು. ನಾನು ಕೂಡ ಒಂದು ಸಲ ಚಿಕ್ಕಪೇಟೆಗೆ ಹೋಗೋಣ, ಹಾಗೆ ಬಾಸಮ್ ಸರ್ಕಲ್ ಒಂದು ಸಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಒಳ್ಳೊಳ್ಳೆ ಲಾಗ್ಗಳನ್ನ, ವಿಡಿಯೋಸ್ನ ನಿಮ್ಮ ಮುಂದೆ ತರಕ್ಕೆ ಟ್ರೈ ಮಾಡ್ತೀನಿ. ಮದುವೆಗಳಿಗೆ ಹೋಗೋವಾಗ ರೇಷ್ಮೆ ಸ್ಯಾರಿಗಳನ್ನ ಉಟ್ಕೊಳ್ಳೋಕ್ಕೆ ಟೈಮ್ ಆಗುತ್ತಲ್ವ, ಅದಕ್ಕೆ ಮುಂಚೆನೇ ನಾವು ಹೇಗೆ ರೇಷ್ಮೆ ಸ್ಯಾರಿನ ಡ್ರಾಪಿಂಗ್ ಮಾಡ್ಕೊಂಡು ಸ್ಯಾರಿನ ಇಟ್ಕೋಬೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ಲಾಗ್ ಮಾಡಿ ಹಾಕ್ತೀನಿ. ಹಾಗೆ ನಾವು ಹೇಗೆ ಸ್ಯಾರಿನ ಈಸಿಯಾಗಿ ವೇರ್ ಮಾಡ್ಕೋಬೋದು ಅಂತ ಕೂಡ ನಾನು ತೋರಿಸ್ತೀನಿ. ಹಾಗೆ ಇನ್ನೇನು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಲಕ್ಷ್ಮಿಗೆ ಸ್ಯಾರಿಗಳನ್ನ ಯಾವ್ಯಾವ ವೆರೈಟಿಯಲ್ಲಿ ಸೀರೆನ ಉಡಿಸ್ಬೋದು ಲಕ್ಷ್ಮಿಗೆ ಅಂತ ಕೂಡ ನಾನು ಮುಂದಿನ ಲಾಗ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರು ಲಾಗ್ನ ಮಿಸ್ ಮಾಡ್ಕೊಳ್ದೇನೆ
ನೋಡ್ತಾ ಹೋಗಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಆಗಿರ್ಬೋದು, ಕೆಲವು ಸಂಗತಿಗಳನ್ನು ಕೂಡ ನಿಮ್ಮ ಹತ್ರ ಹಂಚ್ಕೋತೀನಿ. ಹಾಗೆ ಏನೇನು ಅಡುಗೆ ಕೂಡ ಹೊಸದಾಗಿ ತಯಾರಿಸ್ಬೋದು, ಯಾವ್ಯಾವ ಥರ ಇರೋ ಅಡುಗೆಗಳನ್ನ ರುಚಿಯಾಗಿ ಮಾಡ್ಬೋದು ಅನ್ನೋದು ಕೂಡ ನಾನು ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಮಿಸ್ ಮಾಡ್ಕೊಳ್ದೇನೆ ನೋಡಿ. ಆಲ್ರೆಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.